ಕರ್ನಾಟಕ ಇತಿಹಾಸ ಅಕಾಡೆಮಿ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆ ಕರ್ನಾಟಕ ಇತಿಹಾಸ ನಿರ್ಮಿಸುವಲ್ಲಿ ಮಹತ್ವ ಕೊಡುಗೆ ನೀಡಿದ ಇತಿಹಾಸಕಾರರನ್ನು ಕುರಿತಾದ ಸರಣಿ ಕಾರ್ಯಕ್ರಮ 57ನೇ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇಂದಿನ ವಿಷಯ ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯ ಆಚಾರ್ಯ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ. ಇವರನ್ನ ಕುರಿತಾಗಿ ಉಪನ್ಯಾಸವನ್ನ ನಡೆಸಿಕೊಡುವಂತವರು ಡಾಕ್ಟರ್ ಎಚ್ ಎಸ್ ಗೋಪಾಲ್ ರಾವ್, ಖ್ಯಾತ ಇತಿಹಾಸ ತಜ್ಞರು. ಸರ್, ಮೊದಲಿಗೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಡಾಕ್ಟರ್ ಎಚ್ ಎಸ್ ಗೋಪಾಲ್ ರಾವ್ ಅವರನ್ನ ಕುರಿತಾದ ಒಂದು ಕಿರು ಪರಿಚಯವನ್ನ ನಾನಿಲ್ಲಿ ನಿಮ್ಗೆ ಮಾಡ್ಕೊಡ್ತಾ ಇದ್ದೀನಿ. ಡಾಕ್ಟರ್ ಎಚ್ ಎಸ್ ಗೋಪಾಲ್ ರಾವ್ ಸಮಕಾಲೀನ ಶಾಸನ ವಿದ್ವಾಂಸರಲ್ಲಿ ಪ್ರಸಿದ್ಧರಾದವರು. ಬಹುಮುಖ ವ್ಯಕ್ತಿತ್ವವನ್ನ ಮತ್ತು ನಾಡಿನ ಪ್ರಸಿದ್ಧ ಇತಿಹಾಸಕಾರರಾಗಿ, ಶಾಸನ ತಜ್ಞರಾಗಿ, ಅನುವಾದಕರಾಗಿ, ನಾಡು ನುಡಿಯ ಚಿಂತಕರಾಗಿ, ಸಾಹಿತಿಗಳಾಗಿ ಜನಪ್ರಿಯರಾಗಿದ್ದಾರೆ. ಇವರನ್ನು ಪರಿಚಯಿಸುವುದೇ ನಮಗೊಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬಹುದು. ಶ್ರೀಯುತರು ನವೆಂಬರ್ 18, 1946ರಂದು ನೆಲಮಂಗಲ ತಾಲೂಕು ಹುಲ್ಲೇಗೌಡನಹಳ್ಳಿಯಲ್ಲಿ ಜನಿಸಿದ ಶ್ರೀಯುತರು ಮೂಲತಃ ವೃತ್ತಿಯಲ್ಲಿ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿ ಕೆಪಿಟಿಸಿಎಲ್ ನಲ್ಲಿ ಕಾರ್ಯವನ್ನ ನಿರ್ವಹಿಸಿದಂತವರು ಸುಮಾರು 3 ದಶಕಗಳ ಕಾಲ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಆದರೆ ಪ್ರವೃತ್ತಿಯಲ್ಲಿ ತಮ್ಮ ಬದುಕಿನ ಉದ್ದ ಅಗಲಕ್ಕೂ ಕೂಡ ಕನ್ನಡ ಕಾಯಕವನ್ನ ಮಾಡುತ್ತಾ ಬರುತ್ತಿರುವುದು ಬಹಳ ದೊಡ್ಡ ಒಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬಹುದು. ಡಾಕ್ಟರ್ ಎಚ್ ಎಸ್ ಗೋಪಾಲ್ ರಾವ್ ಅವರು ಒಂದು ಸಂಕ್ಷಿಪ್ತವಾದಂತಹ ಒಂದು ಶೈಕ್ಷಣಿಕ ಪರಿಚಯವನ್ನ ಮಾಡಿಕೊಡೋದಾದ್ರೆ, ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಡಿಪ್ಲೊಮಾ ಮುಗಿಸಿದ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ MA ಪದವಿಯನ್ನ 2 ಚಿನ್ನದ ಪದಕಗಳೊಂದಿಗೆ ಪಡೆದುಕೊಂಡ್ರು. ನಂತರ ಅವರು 1991ರಲ್ಲಿ ಶಾಸನಗಳ ಹಿನ್ನೆಲೆಯಲ್ಲಿ ಕಲ್ಯಾಣ ಚಾಲುಕ್ಯ ದೇವಾಲಯಗಳು ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ಮಹಾಪ್ರಬಂಧವನ್ನು ಅದೇ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿ PhDಯನ್ನ ಪಡೆದರು. ಇವರ ಮಾರ್ಗದರ್ಶಕರಾಗಿದ್ದಂಥವರು ಪ್ರಸಿದ್ಧ ಶಾಸನ ತಜ್ಞರಾದ ಬಾರ ಗೋಪಾಲ್ ರಾವ್ ಅವರು. ಇದೊಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬಹುದು. ನಂತರ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುಪ್ರಸಿದ್ಧ ಇತಿಹಾಸಕಾರರಾದ ಸೂರ್ಯನಾಥ್ ಕಾಮತ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 2.5 ದಶಕಗಳ ಕಾಲ ಅದರ ಹೇಳಿಕೆಗಾಗಿ ಶ್ರಮಿಸಿದರು. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಶಾಸನಶಾಸ್ತ್ರ ತರಗತಿಯಲ್ಲಿ ಬೋಧಕರಾಗಿಯೂ ಅನೇಕ ವರ್ಷಗಳ ಕಾಲ ಗೌರವ ಸೇವೆ ಸಲ್ಲಿಸಿದರು. ಆರಂಭದಲ್ಲಿ ಸಾಹಿತ್ಯ ಕೃಷಿ ನಡೆಸಿದ ರಾಯರು ಜೇನು ನಂಜು, ಗತಿ, ಭಿನ್ನ ಎಂಬ ಕಾದಂಬರಿಗಳನ್ನು, ಗುಲ್ಲುಟ್ಟಿ ಮತ್ತು ಮಾನುಟ್ಟಿ ಎಂಬ ನಾಟಕಗಳನ್ನು ಕೂಡ ಮಕ್ಕಳಿಗಾಗಿ ರಚಿಸಿದಂಥವು. ನಾಡಿನ ಪ್ರಸಿದ್ಧ ಇತಿಹಾಸಕಾರರೆಂದೇ ಗುರುತಿಸಲ್ಪಡುವ ರಾಯರು ಅವರ ಪ್ರಮುಖ ಕೃತಿಗಳೆಂದರೆ ನಮ್ಮ ನಾಡು ಕರ್ನಾಟಕ, ಬಾದಾಮಿ ಐಹೊಳೆ ಪಟ್ಟದಕಲ್ಲು, ಕರ್ನಾಟಕ ಏಕೀಕರಣ ಇತಿಹಾಸ ಅಧ್ಯಯನ ಅಂದು ಇಂದು ಮತ್ತು ನಮ್ಮದಿದು ಇತಿಹಾಸ, ಹಾಗೆ ಚಂಗಾಳ್ವರು, ಶಾಸನ ಸಂಕಲನ, ನವ ಕರ್ನಾಟಕ, ಶಾಸನ ಅಧ್ಯಯನ, ಕೆಲ ಹೆಜ್ಜೆ ಗುರುತುಗಳು ಮೊದಲಾದ ಸ್ವತಂತ್ರ ಕೃತಿಗಳಲ್ಲದೆ ಭಾರತೀಯ ಬಹುಮುಖ ಸಂಸ್ಕೃತಿ, ಆಧುನಿಕ ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸದ ಆಕರಗಳು ಮುಂತಾದ ಸುಪ್ರಸಿದ್ಧ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ತಮಿಳುನಾಡಿನ ಶಾಸನಗಳು, ಕರ್ನಾಟಕದ ಏಕೀಕರಣಕ್ಕೆ ದುಡಿದ ಮಹನೀಯರು, ಸುವರ್ಣ ಕರ್ನಾಟಕ ಶಿಲ್ಪಕಲಾ ಮೂಲ 8 ಸಂಪುಟಗಳನ್ನ ತಂದಿದ್ದಾರೆ. ಅದೇ ರೀತಿ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ 25 ಪುಸ್ತಕಗಳನ್ನ ಸಂಪಾದಿಸಿ ಕೊಟ್ಟಿದ್ದಾರೆ. ಇದಲ್ಲದೆ 150ಕ್ಕೂ ಹೆಚ್ಚು ಲೇಖನಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಪ್ರಕಟಿಸಿದ್ದಾರೆ. ಅನೇಕ ರೇಡಿಯೋ ಭಾಷಣಗಳನ್ನ ಮತ್ತೆ ದೂರದರ್ಶನದ ಕಾರ್ಯಕ್ರಮಗಳನ್ನ ಕೂಡ ನೀಡಿದ್ದಾರೆ. 2001ರಲ್ಲಿ 2ನೇ ನೆಲಮಂಗಲ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ. 2011ರಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿಯ ವಾರ್ಷಿಕ ಸಮ್ಮೇಳನದ ಅಧ್ಯಕ್ಷತೆಯನ್ನ ಕೂಡ ಸರ್ವಾಧ್ಯಕ್ಷತೆಯ ಗೌರವಗಳಲ್ಲದೆ ಬಾರ ಗೋಪಾಲ್ ರಾವ್ ರವರ ದತ್ತಿ ನಿಧಿ ಪ್ರಶಸ್ತಿ, ಶಾಂಬಾ ಜೋಶಿ ಪ್ರಶಸ್ತಿಗಳ ಗೌರವಕ್ಕೂ ಕೂಡ ಶ್ರೀಯುತರು ಪಾತ್ರರಾಗಿದ್ದಾರೆ. ಎಚ್ ಗೋಪಾಲ್ ರಾಯರು ಈಗ ನಿಮ್ಮನ್ನ ಕುರಿತು ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯ ಆಚಾರ್ಯ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳನ್ನ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ. ಮತ್ತೊಮ್ಮೆ ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ತಾವು ದಯಮಾಡಿ ಉಪನ್ಯಾಸವನ್ನ ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ.
ಒಂದು ಸ್ವಲ್ಪ ಅಡಚಣೆ ಆಗಿದೆ. ಅವ್ರ ನೆಟ್ವರ್ಕ್ ಸಮಸ್ಯೆ ಆಗಿದೆ. ಒಂದು 2 ನಿಮಿಷ ಮತ್ತೆ ಜಾಯಿನ್ ಆಗ್ತಾರೆ. ಹ್ಮ್. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಈ ಉಪನ್ಯಾಸವನ್ನ ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊತೀನಿ. ಇನ್ನೊಂದು 1 ನಿಮಿಷದಲ್ಲಿ ಜಾಯಿನ್ ಆಗ್ತಾರೆ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೆ ಲ್ಯಾಪ್ಟಾಪ್ ಅಲ್ಲಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಎಲ್ಲರ ಕ್ಷಮೆ ಕೋರ್ತೇವೆ. ತಾವು ಮ್ಯೂಟಲ್ಲಿ ಇದ್ದೀರಾ ಶಿವಕುಮಾರಿ ಅವರೇ?
ಅವರ ಇತ್ತೀಚಿನ ಕೃತಿ ಶಾಸನ ಅಧ್ಯಯನ, ಕೆಲ ಹೆಜ್ಜೆ ಗುರುತುಗಳು ಅನ್ನುವಂಥದ್ದು. ಗೋಪಾಲ್ ರಾವ್ ಸರ್ ಪ್ರಯತ್ನ ಪಡ್ತಾ ಇದ್ದಾರೆ ಆನ್ಲೈನ್ ಬರಕ್ಕೆ. ಅಷ್ಟರಲ್ಲಿ ಜಯಸಿಂಹ ಅವರು ನನಗೆ ಲಿಂಕ್ ಕಳಿಸಿದ್ದಾರೆ. ಇದು ಶ್ರೀಕಂಠ ಶಾಸ್ತ್ರಿ ಅವರ ಮಕ್ಕಳು ಮಾಡಿರೋ ಅಂತ ಒಂದು ಅವರ ಸಂಪೂರ್ಣ ವಿವರಗಳು, ಅವರ ಜೀವನ ಸಾಧನೆ, ಪುಸ್ತಕಗಳು, ಆರ್ಟಿಕಲ್ಸ್, ಫೋಟೋಸ್ ಎಲ್ಲವೂ ಇರುವಂತ ವೆಬ್ಸೈಟ್ ಇದು. ಬಹಳ ಮಾಹಿತಿ ಇದೆ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳ ಅವ್ರ ಬಗ್ಗೆ, ತಾವೆಲ್ಲರೂ ಗಮನಿಸಬಹುದು. ಹಲೋ, ಕೇಳಿಸ್ತಾ ಸರ್, ಇದೆಯಾ?
ಕೇಳಿಸ್ತಾ ಹಾ ಇದೆಯಾ? ಸರ್, ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಓಕೆ ಓಕೆ ಓಕೆ, ಕೇಳಿಸ್ತಾ ಇದೆ ಸರ್. ಸರಿ 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 ಸರಿ. ಹ್ಞೂ ಶುರು ಮಾಡ್ಬೋದಾ? ಹಾ ಸರ್, ಮಾಡಿ ದಯಮಾಡಿ ಸರ್. ಆಯ್ತು ಆಯ್ತು. ನೋಡುಗರೆ ಕ್ಷಮಿಸಿ, ತಾಂತ್ರಿಕ ವಿಳಂಬ ಆಯಿತು. ಅದಕ್ಕೋಸ್ಕರ ದಯವಿಟ್ಟು ನಾನೇ ನಿಮ್ಮ ಕ್ಷಮೆಯನ್ನು ಕೇಳ್ತೀನಿ. ಈಗ ಇವತ್ತಿನ ಉಪನ್ಯಾಸ ಆಚಾರ್ಯ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ ಅವರನ್ನು ಕುರಿತು. ಇವರನ್ನು ನಾನು ಆಚಾರ್ಯ ಅಂತ ಯಾಕೆ ಕರೀತೀನಿ ಅಂದರೆ, ನನ್ನ ಗುರುಗಳಾಗಿದ್ದ, ಅಂದರೆ ಅವರು ಆಚಾರ್ಯರು, ಅವರಿಗೂ ಕೂಡ ಗುರುಗಳಾಗಿದ್ದವರು. ನನಗೆ ಬಾರಾ ಗೋಪಾಲ್ ಅವರು, ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು, ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರು, ಇಂಥವರೆಲ್ಲರೂ ನನ್ನ ಗುರುಗಳೇ. ಅಂತಹ ಗುರುಗಳಿಗೆ ಗುರುಗಳಾಗಿದ್ದವರು ಎಸ್ ಶ್ರೀಕಂಠ ಶಾಸ್ತ್ರಿಯವರು. ಅದಕ್ಕೋಸ್ಕರ ಅವರನ್ನು ಮಹಾ ಆಚಾರ್ಯ ಅಂತ ಕರೆದರೂ ತಪ್ಪಿಲ್ಲ. ಇವರ ಬಗ್ಗೆ ನನಗೆ ವಿಶೇಷವಾದ ಒಲವು ಒಂದು ಕಾರಣಕ್ಕೆ. ಅವರು ನನ್ನ ಹುಟ್ಟೂರಿಗೆ ಸಮೀಪದ ಸೊಂಡೆಕೊಪ್ಪದವರು. ಮೊದಲಿಗೆ ನಾವಿಬ್ಬರು ಒಂದೇ ಹೋಬಳಿಗೆ ಸೇರಿದ್ದವರು. ನೆಲಮಂಗಲ ತಾಲ್ಲೂಕಿನ ದಾಸನಪುರ ಹೋಬಳಿಯಲ್ಲಿ ನಾನು ಇದ್ದೆ. ನನಗೆ ನನ್ನ ಗ್ರಾಮಕ್ಕೆ ಸಮೀಪದ ಸೊಂಡೆಕೊಪ್ಪದಲ್ಲಿ ಅವರ ಹಿರಿಯರು ಇದ್ದರು. ನಾನು ನಮ್ಮ ಗ್ರಾಮದಲ್ಲಿ ಇದ್ದೆ, ಆದರೆ ಅವರು ಅಲ್ಲಿ ಗ್ರಾಮದಲ್ಲಿ ಇರಲಿಲ್ಲ. ಸೊಂಡೆಕೊಪ್ಪದಲ್ಲಿ ಅವರು ನನಗೆ ತಿಳಿದ ಹಾಗೆ ಅವರು ಯಾವತ್ತೂ ಇದ್ದವರಲ್ಲ. ಅವರ ತಂದೆಯವರು ವೃತ್ತಿನಿರತರಾಗಿದ್ದ, ಸರ್ಕಾರಿ ವೃತ್ತಿಯಲ್ಲಿದ್ದರಿಂದ ಅವರು ಬಹುತೇಕ ಎಲ್ಲ ಕಡೆ ಸಂಚರಿಸ್ತಾ ಇದ್ದರು. ಹಾಗಾಗಿ ಅವರು ಬಹುತೇಕ ಸೊಂಡೆಕೊಪ್ಪವನ್ನು ನೋಡಿರಲಿಲ್ಲ. ಆದರೆ ಒಂದು, ನನಗೆ ನಮ್ಮ ಸಮೀಪದ ಗ್ರಾಮ ಆದ್ದರಿಂದ ಅದು ನನಗೆ ಬಹಳ ಪ್ರೀತಿಯ ಊರು. ಮತ್ತು ಅವರ ಕೆಲವು ಶಿಷ್ಯರು ಸೊಂಡೆಕೊಪ್ಪದಲ್ಲೂ ಇದ್ದರು. ಅವರೆಲ್ಲರ ಮೂಲಕ ನಾನು ಅವರ ಬಗ್ಗೆ ತಿಳ್ಕೊಳ್ತಾ ಇದ್ದೆ. ಮತ್ತು ನನಗೆ ಬಹಳ ಮುಖ್ಯವಾಗಿ ತಿಳಿದದ್ದು, ಅವರು ಅಂತಾರಾಷ್ಟ್ರೀಯ ಮಟ್ಟದ, ರಾಷ್ಟ್ರೀಯ ಮಟ್ಟದ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಇತಿಹಾಸ ತಜ್ಞರು ಹೌದು. ಮತ್ತು ಅನೇಕ ಭಾಷೆಗಳನ್ನು ತಿಳಿದಿದ್ದವರು, ಬರೀ ಓದಲ್ಲ ಮಾತನಾಡಿಯೂ ಬಲ್ಲವರಾಗಿದ್ದವರು. ಅಂತಹ ಹಿರಿಯರು, ವಿದ್ವಾಂಸರು ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಯವರು. ಅವರಿಗೆ ಇತಿಹಾಸ ಗೊತ್ತಿತ್ತು, ಸಾಹಿತ್ಯ ಗೊತ್ತಿತ್ತು, ತತ್ವಶಾಸ್ತ್ರ ಗೊತ್ತಿತ್ತು, ಇತ್ಯಾದಿ ಬಹುತೇಕ ನಾವು ನಮ್ಮ ಸಂಸ್ಕೃತಿಯ ಅಳತೆಗೋಲುಗಳು ಅಂತ ನಾವು ಏನನ್ನು ಭಾವಿಸ್ತೀವಿ ಅವುಗಳೆಲ್ಲದರ ಪರಿಚಯವು ಅವರಿಗೆ ಇತ್ತು. ಮತ್ತು ಅವರು ಹೇಗೆ ಒಳ್ಳೆಯ ಗುರುಗಳ ಶಿಷ್ಯರಾಗಿದ್ದರೋ ಹಾಗೆ ಅವರು ತಯಾರಿಸಿದ ಶಿಷ್ಯರು ಕೂಡ ತುಂಬ ಒಳ್ಳೆಯ ಶಿಷ್ಯರಾಗಿದ್ದರು. ಅವರಲ್ಲಿ ನಾನು ಕೇಳಿ ತಿಳಿದದ್ದು, ಅವರ ಶಿಷ್ಯರ ಮೂಲಕ ಮಗುವಿನ ಮುಗ್ಧತೆ ಇದ್ದು, ಜೊತೆಗೆ ನಡವಳಿಕೆಯಲ್ಲಿದ್ದಿದ್ದು, ಮತ್ತು ವಿದ್ವತ್ತಿನಲ್ಲಿ ಹಿರಿಯರ ಪ್ರೌಢಿಮೆ ಇತ್ತು. ಇಂತಹ ಹಿರಿಯರು ನಮ್ಮ ಊರಿಗೆ ಸಮೀಪದವರು. ಇವರು 1904 ನವೆಂಬರ್ 5ನೇ ತಾರೀಕು ನಂಜನಗೂಡಿನಲ್ಲಿ ಹುಟ್ಟಿದ್ರು. ಯಾಕೆ, ಆಗ ನಂಜನಗೂಡಿನಲ್ಲಿ ಅವರ ತಂದೆ ಕಾರ್ಯನಿರತರಾಗಿದ್ದರು, ಕೆಲಸ ಮಾಡ್ತಿದ್ರು. ಅದಕ್ಕೋಸ್ಕರ ಅಲ್ಲಿದ್ದರು ಅವರು, ಅಲ್ಲಿ ಹುಟ್ಟಿದ್ರು. ಮತ್ತು ಹಿರಿಯರ ಊರು ಸೊಂಡೆಕೊಪ್ಪ. ಅವರ ತಂದೆ ರಾಮಸ್ವಾಮಿ ಶಾಸ್ತ್ರಿಗಳು, ತಾಯಿ ಶೇಷಮ್ಮ ಅವರು. ಈ ಶಾಸ್ತ್ರಿಗಳ ಹಿರಿಯರು ಸುಮಾರು 340-400 ವರ್ಷಗಳ ಹಿಂದೆ ಈ ಸೊಂಡೆಕೊಪ್ಪಕ್ಕೆ, ಆಂಧ್ರ ಪ್ರದೇಶದ ಕಡೆಯಿಂದ ಸೊಂಡೆಕೊಪ್ಪಕ್ಕೆ ಬಂದರು. ಇಮ್ಮಡಿ ಕೆಂಪೇಗೌಡನ ಕಾಲದಲ್ಲಿ ಅನ್ನೋದು ಒಂದು ತಿಳುವಳಿಕೆ ಇದೆ. ಆ ಕಾಲದಲ್ಲಿ ಸೊಂಡೆಕೊಪ್ಪಕ್ಕೆ ಬಂದವರು ಇಲ್ಲಿ ಕೆಂಪೇಗೌಡನ ಆಸ್ಥಾನದಲ್ಲಿ ಒಂದಿಷ್ಟು ದಿವಸ ಅವರ ಆಸ್ಥಾನದಲ್ಲಿ ಕೂಡ ಕವಿಯಾಗಿದ್ದರು ಅವರ ಹಿರಿಯರು. ಮತ್ತು ಸೊಂಡೆಕೊಪ್ಪ, ಮೋಟಗಾನಹಳ್ಳಿ, ಮಾಗಡಿ, ತಿರುಮಲಾಪುರ, ಬೇರಿಕೈ,
ಪ್ರಸ್ತಾಪುರ, ಶಿವಗಂಗೆ, ಶ್ರೀರಂಗಪಟ್ಟಣ, ಧರ್ಮಪುರ ಇತ್ಯಾದಿ ಸ್ಥಳಗಳಲ್ಲಿ ಅವರ ಹಿರಿಯರು ನೆಲೆಸಿದ್ದರು. ಈ ಮೋಟಗಾನಹಳ್ಳಿ ಇದೆಯಲ್ಲ, ಇದು ಸೊಂಡೆಕೊಪ್ಪಕ್ಕೆ ಸಮೀಪವಾದದ್ದೇ. ಅದು ಮಾಗಡಿ ತಾಲ್ಲೂಕಿನಲ್ಲಿದೆ ಮೋಟಗಾನಹಳ್ಳಿ. ಮೋಟಗಾನಹಳ್ಳಿಯಲ್ಲಿ ಇವರ ತಾಯಿಯ ಕಡೆಯ ಸಂಬಂಧ ಇತ್ತು. ಆ ತಾಯಿಯ ಕಡೆ ಕೂಡ ತುಂಬ ವಿದ್ವಾಂಸರು ಇದ್ದರು. ಮೋಟಗಾನಹಳ್ಳಿ ಮಹಾದೇವ ಶಾಸ್ತ್ರಿಗಳು ಇತ್ಯಾದಿಗಳೆಲ್ಲರೂ ಕೂಡ ಅಲ್ಲಿಯವರೇ. ಮತ್ತು ಅಲ್ಲಿಯ ಒಬ್ಬ ವಿದ್ವಾಂಸರು ಮೋಟಗಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳು ಅನ್ನುವರು ಈ ಭಾಗವತ ಗ್ರಂಥವನ್ನು ಅವರು ಪ್ರಕಟಿಸಿದರು. ಭಾಗವತ ಗ್ರಂಥವನ್ನು ಭಾಗವತ ಮಹಾಪುರಾಣವನ್ನು ಪ್ರಕಟಿಸಿದರು. ಇಂತಹ ಮನೆತನಗಳ ಸಂಪರ್ಕ ಇದ್ದ ಅವರು ಸುಮಾರು ನೆಲಮಂಗಲಕ್ಕೆ ಬಂದು ನೆಲಮಂಗಲದ ಸೊಂಡೆಕೊಪ್ಪಕ್ಕೆ ಬಂದು ಇಲ್ಲಿ ನೆಲೆಸಿದವರಲ್ಲಿ ಮೊದಲಿಕರು ಮುದ್ದು ವೆಂಕಟೇಶ್ವರ ಅನ್ನುವರು. ಇವರಿಗೆ ಇರಿಗೇನಹಳ್ಳಿ, ಮಂಟನ ಕುರ್ಚಿ ಮುಂತಾದ ಸ್ಥಳಗಳಲ್ಲಿ ಜಮೀನಿತ್ತು. ಶ್ರೀಕಂಠ ಶಾಸ್ತ್ರಿಗಳ ತಂದೆ, ತಾತ ಮತ್ತು ಅವರ ಹಿರಿಯರೆಲ್ಲರಿಗೂ ಕೂಡ ವಿದ್ವತ್ತು ಸಹಜವಾಗಿಯೇ ಇತ್ತು, ಪಾಂಡಿತ್ಯಗಿದ್ದವರು ಅವರೆಲ್ಲ. ಮತ್ತು ಈ ಮೋಟಗಾನಹಳ್ಳಿ ತಾಯಿಯ ಕಡೆಯ ಬಂಧುಗಳು ದೇವರಾಯನ ಆಸ್ಥಾನದಲ್ಲಿ, ವಿಜಯನಗರದ ದೇವರಾಯನ ಆಸ್ಥಾನದಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದರು. ಮತ್ತು ಈ ಶ್ರೀಕಂಠ ಶಾಸ್ತ್ರಿಗಳ ತಂದೆ ರಾಮಸ್ವಾಮಿ ಶಾಸ್ತ್ರಿಗಳು ಮೈಸೂರು ಸಂಸ್ಥಾನದ ಸರ್ಕಾರದ ಅಧಿಕಾರಿಗಳಾಗಿದ್ದರಿಂದ ಇವರು ಕೋಲಾರ, ನಂಜನಗೂಡು, ಚಿಕ್ಕಬಳ್ಳಾಪುರ ಇತ್ಯಾದಿ ಪ್ರದೇಶಗಳಲ್ಲಿ ತಮ್ಮ ವೃತ್ತಿಯ ಕಾರಣದಿಂದ ನೆಲೆಸಬೇಕಾಗಿತ್ತು. ಅಲ್ಲೆಲ್ಲ ಅವರು ಸಬ್ ರಿಜಿಸ್ಟ್ರಾರ್ ಆಗಿ ಕಾರ್ಯನಿರ್ವಹಿಸಿದ್ದರು. ಅವರಿಗೆ ಶ್ರೀಕಂಠ ಶಾಸ್ತ್ರಿಗಳ ತಾಯಿ ಶೇಷಮ್ಮನವರು ಬಾಲ್ಯದಲ್ಲೇ ತೀರಿಕೊಂಡದ್ದರಿಂದ ಇವರ ಪೋಷಣೆಯ ಜವಾಬ್ದಾರಿ ಅಜ್ಜಿಯ ಮೇಲಿತ್ತು. ಅವರು ಪ್ರತಿನಿತ್ಯ ಸಂಸ್ಕೃತ ಶ್ಲೋಕಗಳ ಪಠನ ಮಾಡ್ತಾ ಇದ್ದರಿಂದ ಅದೆಲ್ಲವನ್ನು ನಮ್ಮ ಶ್ರೀಕಂಠ ಶಾಸ್ತ್ರಿಗಳು ಕೇಳಿಸ್ಕೊಳ್ತಿದ್ರು, ಅವರ ಕಿವಿಗೆ ಬೀಳ್ತಿತ್ತು. ಮತ್ತು ಬಹುತೇಕ ಅದೇ ಸಂದರ್ಭದಲ್ಲೇ ಇರಬೇಕು, ಸಿಡುಬು ಬಂದ ಕಾರಣದಿಂದ ಅವರ ಒಂದು ಕಣ್ಣಿಗೆ ಸ್ವಲ್ಪ ತೊಂದರೆ ಆಯಿತು. ಮತ್ತು ಬಹುತೇಕ ಎಡಭಾಗದ ಕಣ್ಣಿಗೆ ಮತ್ತು ಇದಕ್ಕೆ ಸ್ವಲ್ಪ ತೊಂದರೆ ಆಯಿತು ಅಂತ ಹೇಳಿ ಕೇಳಲ್ಪಟ್ಟಿದ್ದೀನಿ. ಮತ್ತು ಇವರು 1915ರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಪಾಸ್ ಮಾಡಿ ತೇರ್ಗಡೆಯಾಗಿ, ಆನಂತರ ತೇರ್ಗಡೆಯಾಗಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲಿಂದ ನಂತರ ಬೆಂಗಳೂರಿನಲ್ಲಿ ಇಂಟರ್ಮೀಡಿಯೇಟ್ ಓದಿದ್ರು. ಆನಂತರ ಮೈಸೂರಿನ ಮಹಾರಾಜ ಕಾಲೇಜಲ್ಲಿ BA ತೇರ್ಗಡೆ ಹೊಂದಿದರು. ನಂತರ ಮೈಸೂರಿನಲ್ಲೇ ಇತಿಹಾಸ ವಿಭಾಗದಲ್ಲಿ MA ಪದವಿ ಪಡೆದರು. ಇತಿಹಾಸ ವಿಭಾಗದಲ್ಲಿ ತೇರ್ಗಡೆ ಆದ ನಂತರ ಅವರು ಅಲ್ಲಿಯೇ ವೃತ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು. ಆಗ ಅವರಿಗೆ ಪಾಠ ಮಾಡಿದ್ದವರು, ಶ್ರೀಕಂಠ ಶಾಸ್ತ್ರಿಗಳಿಗೆ ಪಾಠ ಮಾಡಿದ್ದವರು JC ರಾಲೋ, H ನಂಜುಂಡಯ್ಯ, BM ಶ್ರೀಕಂಠಯ್ಯ, ಪ್ರೊಫೆಸರ್ VL ಡಿಸೋಜ, SV ಕೃಷ್ಣಸ್ವಾಮಿ ಅಯ್ಯಂಗಾರ್, S ಕೃಷ್ಣರಾವ್, S ಸುಬ್ಬರಾವ್, R ಶ್ಯಾಮಶಾಸ್ತ್ರಿ, ಪ್ರೊಫೆಸರ್ SV ವೆಂಕಟೇಶ್ವರ, ಡಾಕ್ಟರ್ MH ಕೃಷ್ಣ ಮುಂತಾದವರು ಅವರ ಉಪಾಧ್ಯಾಯರಾಗಿದ್ದರು. ಅವರಿಗೆ ಪಾಠವನ್ನು ಹೇಳಿಕೊಟ್ಟವರು ಅವರು. ನನಗೆ ಒಮ್ಮೊಮ್ಮೆ ಅನಿಸುತ್ತೆ, ಇಂತಹ ಹಿರಿಯರ ಕಾರಣದಿಂದಾನೇ ಇಂತಹ ಪ್ರತಿಭೆಗಳು ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು. ಪ್ರತಿಭೆ ಇರುತ್ತೆ, ಆದರೆ ಅದನ್ನ ಬೆಳೆಸುವ ಒಂದು ಪರಿಪಾಠ ಇದೆಯಲ್ಲ, ಒಂದು ಕ್ರಮ ಇದೆಯಲ್ಲ, ಅದು ಬಹಳ ಮುಖ್ಯ. ಈಗ ಶ್ರೀಕಂಠ ಶಾಸ್ತ್ರಿಗಳ ಹಿರಿಯರು ಹೇಗೆ ಮನೆಯಲ್ಲಿ ಸಂಸ್ಕೃತ ಶ್ಲೋಕಗಳ ಪಠನ ಮಾಡಿಕೊಡ್ತಿದ್ರು, ಹಾಗೆ ಈಗ ಯಾರು ಮಾಡಿಕೊಳ್ಳೋರು? ಬಹುತೇಕ ನಮ್ಮ ಬಾಲ್ಯದಲ್ಲಿ ಕೂಡ ನಾವು ಈ ಪಠಣಗಳಲ್ಲಿ ಕೇಳಿದ್ದೀವಿ. ಹಾಗಾಗಿ ನಮಗೆ ಸ್ವಲ್ಪ ಭಾಷಾ ಶುದ್ಧಿ ಇದೆ. ಭಾಷಾ ಶುದ್ಧಿ ಸಾಧ್ಯ ಆಗೋದಕ್ಕೆ ಕಾರಣ ಅಂತಹ ಒಂದು ಪರಿಸರದಲ್ಲಿ ಬೆಳೆದದ್ದರಿಂದ. ಮತ್ತಿನ್ನೇನೂ ಸಾಧನೆ ಆಗಲಿಲ್ಲ. ಶಿಸ್ತು ಅನ್ನೋದು ಇಲ್ಲ, ಭಾಷೆಯ ಮೇಲಿನ ಹಿಡಿತ ಇದೆಯಲ್ಲ, ಅದು ಸಾಧ್ಯ ಆಯಿತು.
ಮತ್ತು 1930ರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಟ್ಯೂಟರ್ ಆಗಿ ನೇಮಕಗೊಂಡರು. ಹಿಸ್ಟ್ರಿ ವಿಭಾಗದಲ್ಲಿಂದೇ ಇತಿಹಾಸ ವಿಭಾಗದಲ್ಲಿ ಟ್ಯೂಟರ್ ಆಗಿ ನೇಮಕಗೊಂಡರು. ಮತ್ತು 35ರವರೆಗೆ ಟ್ಯೂಟರ್ ಆಗೇ ಇದ್ದರು. ಆನಂತರ ಉಪನ್ಯಾಸಕರಾಗಿ ಬಡ್ತಿ ಪಡೆದರು. 35ರಿಂದ 54ರವರೆಗೆ ಅದೇ ವಿಭಾಗದಲ್ಲಿ ಉಪನ್ಯಾಸಕರಾಗಿದ್ದು 1954ರಿಂದ 1960ರವರೆಗೆ ಅದೇ ವಿಭಾಗದ ಮುಖ್ಯಸ್ಥರಾಗಿದ್ದರು. ಇದು ಇವರ ವೃತ್ತಿಯ ಸಂದರ್ಭದ ಕೆಲವು ವಿಚಾರಗಳು. ಮತ್ತು ಇವರಿಂದ ಆಗಿರ್ತಕ್ಕಂತಹ ಒಂದು ದೊಡ್ಡ ಕೊಡುಗೆ ಅಂದರೆ, ದೊಡ್ಡ ಉಪಕಾರ ಅಂದರೆ, ಇವರು ಟ್ಯೂಟರ್ ಆಗಿದ್ದಾಗ 1930ರಿಂದ 35ರವರೆಗೆ ಆ ಸುಮಾರಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಯಾರ್ಯಾರು ಆನರ್ಸಿಗೆ ಸೇರಿಕೊಟ್ಟಿದ್ರು, ಕನ್ನಡ ಆನರ್ಸ್ಗೆ, ಅವರಿಗೆಲ್ಲ ಸಂಸ್ಕೃತಿಯ ಕುರಿತಾದ ಪಾಠವನ್ನು ಮಾಡಬೇಕಾಗಿತ್ತು. ಇವರು ಬಹುತೇಕ ಆ ಸಂಸ್ಕೃತಿಯನ್ನು ಕುರಿತಾದ ಪಾಠ ಮಾಡೋದಲ್ಲ. ಆದ್ದರಿಂದ ಅನೇಕ ವಿದ್ವಾಂಸರು ಕರ್ನಾಟಕದ ಸಂಸ್ಕೃತಿಯ ವಿಚಾರವಾಗಿ ಚಿಂತಿಸೋರು ಸಾಧ್ಯ ಆಯಿತು. ಮತ್ತು ಬರೆಯೋದಕ್ಕೆ ಮತ್ತು ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಮತ್ತು ಶ್ರೀಕಂಠ ಶಾಸ್ತ್ರಿಗಳು ನಮಗೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಯಾರು ನೇರವಾಗಿ ಭಾಗವಹಿಸ್ತಾ ಇದ್ರು, ನಮ್ಮ ಬರಹಗಳ ಮೂಲಕ ಎಲ್ಲರ ಗಮನವನ್ನು ಸೆಳೀತಾ ಇದ್ದರು. ಒಂದು ಸಂದರ್ಭದಲ್ಲಿ ಬರೆದಿದ್ರಂತೆ, ಮೈಸೂರು ಮಹಾರಾಜರಿಗೆ ಸಾರ್ವಭೌಮತ್ವ ಸಾಧ್ಯವೇ, ಸಾರ್ವಭೌಮರಾಗಬಹುದೇ ಅವರು ಅಂತ ಹೇಳಿ. ಯಾಕೆಂದರೆ ಅವರು ಆಗೇನು ಬ್ರಿಟಿಷ್ ಅಧಿಕಾರಿಗಳ ಅಧೀನದಲ್ಲೇ ಇದ್ದರು. ಇವರು ಸ್ವತಂತ್ರ ರಾಜರಾದರೂ ಕೂಡ ಆಡಳಿತವನ್ನೆಲ್ಲ ನಡೆಸ್ತಾ ಇದ್ದಿದ್ದು ಇವರ ಹೆಸರಿನಲ್ಲಿ ಬ್ರಿಟಿಷ್ ಅಧಿಕಾರಿಗಳು. ಆದ್ದರಿಂದ ಈ ಅನುಮಾನ ಬಂದಿರೋದಕ್ಕೆ ಸಾಧ್ಯ ಇದೆ. ಮತ್ತು ಇದನ್ನು ಬಹುತೇಕ ಜರ್ಮನಿಯವರು ಕೂಡ ಫ್ರಾನ್ಸ್ನವರು ಕೂಡ ಗಮನಿಸ್ತಿದ್ರು. ಅದಕ್ಕೋಸ್ಕರ ಗೊಬೆಲ್ಸ್, ಹಿಟ್ಲರ್ನ ಅಧಿಕಾರಿಯಾಗಿದ್ದ ಗೊಬೆಲ್ಸ್ ಇದನ್ನು ಒಂದು ಕಡೆ ಪ್ರಸ್ತಾಪ ಮಾಡ್ತಾನೆ. ಭಾರತದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಮಾತಾಡ್ತಿರೋದು ಇಬ್ಬರಿದ್ದಾರೆ. ಒಬ್ಬರು ಶ್ರೀಕಂಠ ಶಾಸ್ತ್ರಿ ಮತ್ತು ಇನ್ನೊಬ್ಬರು ಎಸ್ ರಾಧಾಕೃಷ್ಣನ್ ಅಂತ, ನಮ್ಮ ರಾಷ್ಟ್ರಪತಿಯಾಗಿದ್ದವರು. ಬಹಳ ವರ್ಷಗಳ ಕಾಲ ನಮ್ಮ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯಾಗಿದ್ದವರು ಎಸ್ ರಾಧಾಕೃಷ್ಣನ್. ದೊಡ್ಡ ವಿದ್ವಾಂಸರು, ತತ್ವಶಾಸ್ತ್ರದಲ್ಲಿ ತುಂಬ ದೊಡ್ಡ ಹೆಸರು ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹಲವು ವರ್ಷಗಳ ಕಾಲ ಪಾಠವನ್ನು ಕೂಡ ಮಾಡಿದರು, ಕೆಲಸದಲ್ಲೂ ಇದ್ದರು. ಮತ್ತು ಇದು ಫ್ರೆಂಚರ ಇವರ ಶಿಷ್ಯರು ಸ್ವಲ್ಪ ಕೆಲವರ ಹೆಸರನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು, ಎಸ್ ಆರ್ ರಾವ್ ಅವರು, ಯು ಆರ್ ಅನಂತಮೂರ್ತಿ, ಎಂ ಚಿದಾನಂದಮೂರ್ತಿ, ಮತ್ತು ಜಿ ವೆಂಕಟಸುಬ್ಬಯ್ಯ, ಎಚ್ ವೈ ಶಾರದಾ ಪ್ರಸಾದ್, ಎ ವಿ ನರಸಿಂಹಮೂರ್ತಿ, ದೇ ಜವರೇಗೌಡರು, ಬಿ ಶೇಖ್ ಆಲಿ, ಮತ್ತು ಆರ್ ಕೆ ಲಕ್ಷ್ಮಣ್, ಆರ್ ಕೆ ನಾರಾಯಣ್, ಇವರುಗಳಲ್ಲದೇನೆ ಜಯಚಾಮರಾಜ ಒಡೆಯರು ಕೂಡ ಇವರ ಶಿಷ್ಯರಾಗಿದ್ದರು. ಎಂ ವಿ ಶ್ರೀನಿವಾಸ್, ಬಾರಾ ಗೋಪಾಲ್, ಮತ್ತು ಶಾ ಶೆಟ್ಟರ್, ಎಸ್ ವಿ ಪರಮೇಶ್ವರ ಭಟ್ಟ, ಇವರೆಲ್ಲರೂ ಶ್ರೀಕಂಠ ಶಾಸ್ತ್ರಿಗಳ ಶಿಷ್ಯರಾಗಿ ಬೆಳೆದವರು. ಮತ್ತು ಸಾಮಾನ್ಯವಾಗಿ ನಾವು ಎಲ್ಲ ವಿದ್ವಾಂಸರ ಬಗ್ಗೆ ಕೇಳುವಾಗ ಇವರು ಆರಂಭದಲ್ಲಿ ಕವನಗಳನ್ನ ಬರೀತಾ ಇದ್ರು ಇತ್ಯಾದಿಗಳನ್ನ ಕೇಳ್ತೀವಿ ನಾವು. ಇತ್ತೀಚೆಗಂತೂ ಒಂದು ಸಹಜವಾದ ಪ್ರಕ್ರಿಯೆ ಅಂತ ಅನ್ನಿಸ್ಬಿಟ್ಟಿದೆ. ಶ್ರೀಕಂಠ ಶಾಸ್ತ್ರಿಗಳು ಕೂಡ ಆರಂಭದಲ್ಲಿ ಕೆಲವು ಕವನಗಳನ್ನು ಬರೆದಿದ್ರಂತೆ. ನಾನು ಅವರ ಕುಟುಂಬ ವರ್ಗದವರಿಗೆ ಮನವಿ ಮಾಡಿಕೊಳ್ತೀನಿ, ದಯವಿಟ್ಟು ಆ ಕವನಗಳು ಎಲ್ಲಾದರೂ ಸಿಕ್ಕಿದ್ರೆ ಹುಡುಕಿ ಅಂತ ಹೇಳಿ. ಹುಡುಕಿ ಅವುಗಳನ್ನು ಕೂಡ ಪ್ರಕಟ ಮಾಡುವ ಅವಶ್ಯಕತೆ ಇದೆ. ಎಲ್ಲರೂ ಸೇರಿಸಿದ್ರಾಯಿತು. ಮತ್ತು ಇವರು ಶಿವಗಂಗಾ ಕ್ಷೇತ್ರದ ಬಗ್ಗೆ ಕೂಡ ಬರೆದಿದ್ರಂತೆ. ಅವರಿಗೆ ಸಮೀಪದಲ್ಲಿದ್ದರು ಶಿವಗಂಗಾ ಕ್ಷೇತ್ರ. ಶಿವಗಂಗಾ ಕ್ಷೇತ್ರದ ಬಗ್ಗೆ ಕೂಡ ಬರೆದಿದ್ರು ಅಂತ ಹೇಳಿ ಕೇಳಲ್ಪಟ್ಟಿದ್ದೀನಿ. ಅದು ಲೇಖನ ಸಿಕ್ಕಿಲ್ಲ. ಮತ್ತು ಇದು ಆಗಿನ ವಿದ್ವಾಂಸರಲ್ಲಿ ಎ ವೆಂಕಟಸುಬ್ಬಯ್ಯ, ಎಂ ಹಿರಿಯಣ್ಣ, ಎಸ್ ವಿ ರಂಗಣ್ಣ ಇವರ ಗಮನಕ್ಕೆ ಬಂದಿತ್ತು ಅನ್ನುವ ಮಾತಿದೆ. ಮತ್ತು ಶ್ರೀಕಂಠ ಶಾಸ್ತ್ರಿಗಳು ವಿದ್ಯಾರ್ಥಿಗಳಾಗಿದ್ದಾಗಲೇ ತಾವು ವಿದ್ಯಾರ್ಥಿ ಅಂತ ಹೇಳಿಕೊಳ್ಳದೇನೆ ರಾಯಲ್ ಏಷ್ಯಾಟಿಕ್ ಸೊಸೈಟಿಯ ಜರ್ನಲ್ಗೆ
ನಿಯತಕಾಲಿಕೆಗೆ ಒಂದು ಲೇಖನವನ್ನು ಬರೆದಿದ್ದರು, ವಿದ್ವತ್ಪೂರ್ಣ ಲೇಖನ. ಅದು ಶೀಲಾದಿತ್ಯ ಶ್ರೀಹರ್ಷ ಅವನು ದಕ್ಷಿಣದಲ್ಲಿ ತನ್ನ ಆಡಳಿತವನ್ನು ವಿಸ್ತರಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆ ಪ್ರಯತ್ನಗಳನ್ನು ಇವರಲ್ಲಿ ದಾಖಲಿಸಿದ್ರು ಒಂದು ಪ್ರಬಂಧದ ಮೂಲಕ. ಅದು ಆಗಲೇ ಪ್ರಕಟ ಆಗಿತ್ತು. ಅದು 1926 ಜುಲೈ ಸಂಚಿಕೆಯಲ್ಲಿ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಜರ್ನಲ್ನ 26 ಜುಲೈ ಸಂಚಿಕೆಯಲ್ಲಿ ಸೌತ್ ಇಂಡಿಯಾದಲ್ಲಿ ಶಿಲಾದಿತ್ಯನ ವಿಸ್ತರಣಾ ಪ್ರಯತ್ನಗಳು ಅನ್ನುವ ಒಂದು ಲೇಖನ ಬಂತು. ಆನಂತರ ಇಂಡಿಯನ್ ಆಂಟಿಕ್ವರಿ, ಮಾಡರ್ನ್ ರಿವ್ಯೂ ಇತ್ಯಾದಿಗಳಲ್ಲಿ ದೇವರಾಯನ ಆಳ್ವಿಕೆಯನ್ನು ಕುರಿತು ಬೇರೆ ಬೇರೆ ಲೇಖನಗಳನ್ನು ಬರೆದರು. ಮತ್ತು ಇವೆಲ್ಲವೂ ಕೂಡ ಆ ಕಾಲಕ್ಕೇನೆ ಇನ್ನು ವಿದ್ಯಾರ್ಥಿ ದಶೆಯಲ್ಲಿ ಒಬ್ಬ ವಿದ್ವಾಂಸನ ಸತ್ಯಾನ್ವೇಷಣೆಯ ಪಥ ಅನ್ನೋದು ತಿಳಿಯಿತು. ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಆಗಿದ್ದು ಅವರಿಗೆ 14 ಭಾಷೆಗಳು ಚೆನ್ನಾಗಿ ತಿಳಿದಿದ್ವು, ಪರಿಣತಿ ಇತ್ತು. ಮತ್ತು ಅದರಲ್ಲಿ ಪಾಲಿ, ಗ್ರೀಕ್, ಲ್ಯಾಟಿನ್, ಈಜಿಪ್ಷಿಯನ್ ಇವೆಲ್ಲವೂ ಕೂಡ ಸೇರಿತ್ತು. ಭಾರತೀಯ ಭಾಷೆಗಳಲ್ಲದೇನೆ ಇಷ್ಟೆಲ್ಲ ಭಾಷೆಗಳು ಅವರು ತಿಳಿದಿದ್ದರು. ಮತ್ತು ಈ ಎಲ್ಲ ಭಾಷೆಗಳ ತಿಳಿವು ಇದ್ದಿದ್ದರಿಂದ ಭಾರತೀಯ ಸಂಸ್ಕೃತಿ, ಪುರಾತತ್ವ ಶೋಧನೆ ಮುಂತಾದ ಗ್ರಂಥಗಳು ಬರೋದಕ್ಕೆ ಸಾಧ್ಯ ಆಯಿತು. ಮತ್ತು ಇವರ ಒಂದು ಪ್ರಮುಖವಾದ ಗ್ರಂಥ, ಮತ್ತು ಅದನ್ನು ನನ್ನ ಪ್ರಕಾರ ಮಹಾಗ್ರಂಥ, ಅದು ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿ. ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿಯ ಬಗ್ಗೆ ಒಂದಿಷ್ಟು ಕುತೂಹಲಕಾರಿಯಾದ ವಿಷಯಗಳನ್ನು ತಿಳಿಸ್ಕೊಳ್ಳೇಬೇಕು. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಹಂಬಲವಾಗಿತ್ತು. ಏನಾದರೂ ಮಾಡಿ ಮೈಸೂರು ಸಂಸ್ಥಾನದ ಇತಿಹಾಸದ ಎಲ್ಲ ಆಕರಗಳನ್ನು ಒಂದು ಕಡೆ ಸಂಗ್ರಹಿಸಬೇಕು ಅಂತ ಹೇಳಿ. ಇದನ್ನು ಆಗಿನ ವೈಸ್ ಚಾನ್ಸಲರಿಗೆ ಹೇಳಿದ್ರು. ವೈಸ್ ಚಾನ್ಸಲರ್ ಅದನ್ನು ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿದ್ದ SV ವೆಂಕಟೇಶ್ವರ ಅವರಿಗೆ ತಿಳಿಸಿದರು. ವೆಂಕಟೇಶ್ವರ ಅವರು ಗಮನಿಸ್ತಾಲೇ ಇದ್ದರು ಅವರ ವಿದ್ಯಾರ್ಥಿಯನ್ನು. ಅವರು ಅಂದ್ಕೊಂಡ್ರು ಇದು ಈ ವಿದ್ಯಾರ್ಥಿಯಿಂದ ಆಗೋ ಕೆಲಸ ಅಂತ ಹೇಳಿ ಆ ಕೆಲಸವನ್ನು ಶ್ರೀಕಂಠ ಶಾಸ್ತ್ರಿಗಳಿಗೆ ವಹಿಸಿದರು. ಮತ್ತು ಆಗ ಒಂದು ಸೂಕ್ಷ್ಮವನ್ನು ಅವರು ಇವರಿಗೆ ತಿಳಿಸಿದರು, ಶ್ರೀಕಂಠ ಶಾಸ್ತ್ರಿಗಳಿಗೆ. ಕೇವಲ ಮೈಸೂರು ಸಂಸ್ಥಾನಕ್ಕೆ ನಿನ್ನ ಅಧ್ಯಯನ ಸೀಮಿತ ಆಗೋದು ಬೇಡ. ನಿನ್ನ ಆಕರಗಳ ಸಂಗ್ರಹಣೆ ಕೇವಲ ಮೈಸೂರು ಸಂಸ್ಥಾನಕ್ಕೆ ಸೀಮಿತ ಆಗೋದು ಬೇಡ, ಇಡೀ ಕರ್ನಾಟಕದ ಬಗ್ಗೆ. ಬಹುತೇಕ ಹಿರಿಯರಿಗೆಲ್ಲ ಇಡೀ ಕರ್ನಾಟಕ ಒಂದಲ್ಲ ಒಂದು ದಿವಸ ಒಂದಾಗತ್ತೆ ಅನ್ನುವ ಭರವಸೆ ಇತ್ತು, ನಂಬಿಕೆ ಇತ್ತು. ಆ ಕಾರಣದಿಂದ ಅವರು ಇಡೀ ಕರ್ನಾಟಕದ ಬಗ್ಗೆ ನಿನ್ನ ಅಧ್ಯಯನ ಮುಂದುವರಿಯಲಿ ಎನ್ನುವ ಮಾತನ್ನು ಹೇಳಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸೆ ಇದ್ದದ್ದು, ಮತ್ತು ಈ SV ವೆಂಕಟೇಶ್ವರ ಇಂತಹ ಹಿರಿಯರ ಆಸೆ ಇದ್ದದ್ದು ಕೂಡ ಕರ್ನಾಟಕದ ಇತಿಹಾಸವನ್ನು 10 ಸಂಪುಟಗಳಲ್ಲಿ ಪ್ರಕಟಿಸಬೇಕು. 10 ಸಂಪುಟಗಳಲ್ಲಿ, ಅದರಲ್ಲಿ ಆರಂಭಿಕ ಸಂಪುಟ ಎಲ್ಲವೂ ಕೊನೆಗೆ 20ನೇ ಶತಮಾನದ ಅಂದರೆ ಬ್ರಿಟಿಷರ ಕಾಲದ ಕರ್ನಾಟಕವನ್ನು ಪ್ರಸ್ತಾಪ ಮಾಡಬೇಕು ಅನ್ನೋದು ಅವರಿಗೆ ಇತ್ತು. ಮತ್ತು ಇದನ್ನು 1928 ಸುಮಾರಿನಲ್ಲಿ ಇವರಿಗೆ ಒಪ್ಪಿಸಲಾಯಿತು. ಇದು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದವರಿಗೆ ಗೊತ್ತಿರುತ್ತೆ ಎಷ್ಟು ಹಿಂಸೆ, ಎಷ್ಟು ಶ್ರಮವನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಶ್ರಮ ಪಡಬೇಕು. ಶ್ರಮ ಇಲ್ಲದೆ ಅಲ್ಲಿ ಏನೂ ಕೆಲಸ ಆಗೋದಿಲ್ಲ. ಮತ್ತು ಆಕರಗಳ ಸಿಗತ್ವೆ ಅವುಗಳನ್ನ ನೋಟ್ಸ್ ಮಾಡ್ಕೋಬೇಕು, ಟಿಪ್ಪಣಿ ಮಾಡ್ಕೋಬೇಕು, ಗುರ್ತು ಹಾಕ್ಕೋಬೇಕು. ಆಕರಗಳನ್ನ ಹಾಗೆಯೇ ಗುರ್ತು ಹಾಕ್ಕೋಬೇಕು. ಅದರಲ್ಲಿ ನಾವು ಏನೂ ಕೈ ಆಡಿಸೋ ಹಾಗಿಲ್ಲ, ನಾವು ಯಾವುದೇ ಬದಲಾವಣೆಗಳನ್ನು ಮಾಡ್ಕೊಳ್ಳೋ ಹಾಗಿಲ್ಲ. ಅದರಲ್ಲಿ ಬೇಕಾದರೆ ಟಿಪ್ಪಣಿಯಲ್ಲಿ ಕೊನೆಗೆ ಕಾಮೆಂಟ್ರೀಸ್ ಮಾಡುವಾಗ ನಮ್ಮ ಅಭಿಪ್ರಾಯಗಳನ್ನ ಸೂಚನೆ ರೂಪದಲ್ಲಿ ಇಟ್ಕೋಬೋದು ಅಷ್ಟೇ, ರಿಮಾರ್ಕ್ಸ್ ರೂಪದಲ್ಲಿ. ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಪಂಪನ ವಿಕ್ರಮಾರ್ಜುನ ವಿಜಯವನ್ನು ನಾನು ಕೋಟ್ ಮಾಡ್ತಿದ್ದೀನಿ. ಬೇಕಾದರೆ ಪಂಪನ ವಿಕ್ರಮಾರ್ಜುನ ವಿಜಯದ ಪದ್ಯಗಳೇ ಇರಬೇಕು. ಆನಂತರ ಅದನ್ನು ಅರ್ಥ ಇತ್ಯಾದಿಗಳ ಬಗ್ಗೆ ನಾವು ಟಿಪ್ಪಣಿಯಲ್ಲಿ ಹೇಳ್ಬೋದು. ಇಂಥ ಕೆಲಸ ಸುಲಭದ್ದಲ್ಲ. ಯಾಕಂದರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಂತೂ ನನಗೆ ಗೊತ್ತಿಲ್ಲ, ಆದರೆ ನನ್ನ ಪೀಳಿಗೆಯ ನನ್ನ ಓರಿಗೆಯ ವಿದ್ವಾಂಸರು ನಾನು ಗಮನಿಸಿರೋದು,
ಏನನ್ನು ಬೇಕಾದ್ರೂ ಮಾಡ್ಬೋದು. ಆದರೆ ಆಕರಗಳ ಸಂಗ್ರಹಣೆ ಇದೆಯಲ್ಲ, ಅದನ್ನು ಸಂಗ್ರಹಣೆ ಮಾಡೋದು ತುಂಬ ಕಷ್ಟದ ಕೆಲಸ, ತುಂಬ ಶ್ರಮ. ಯಾವ ಸಂಪುಟಗಳು ನೋಡಬೇಕು, ಯಾವ್ಯಾವುದನ್ನು ಗುರುತು ಹಾಕ್ಕೋಬೇಕು, ಯಾವ್ಯಾವುದು ಅನವಶ್ಯಕ ಅನಿಸುತ್ತೆ, ಇವುಗಳನ್ನೆಲ್ಲ ಗುರುತು ಮಾಡಿಕೊಂಡು ಪಟ್ಟಿ ಮಾಡ್ಕೋಬೇಕು, ಅದನ್ನು ನೋಟ್ಸ್ ಮಾಡ್ಕೋಬೇಕು, ಟಿಪ್ಪಣಿ ಮಾಡ್ಕೋಬೇಕು. ಇಂತಹ ಕಷ್ಟಕರವಾದ ಕೆಲಸವನ್ನು ಇವರು ಒಪ್ಕೊಂಡ್ರು. ಒಂದು ಸಂದರ್ಭದಲ್ಲಿ ವೆಂಕಟೇಶ್ವರ ಅವ್ರಿಗಂತೂ ಅನ್ನಿಸ್ತಂತೆ ಇದು ಒಬ್ಬರಿಂದ ಆಗೋ ಕೆಲಸ ಅಲ್ಲ. ಜೊತೆಗೆ ನಾವು ಎಷ್ಟು ವರ್ಷ ಅಂತ ಅವನಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ, ಅದಕ್ಕೆ ಸ್ಕಾಲರ್ಶಿಪ್ ಕೂಡ ಕೊಟ್ಟಿದ್ದರು. ಮೈಸೂರು ಸರ್ಕಾರದ ಮೊದಲನೇ ಸ್ಕಾಲರ್ಶಿಪ್, ಇಂತಹ ಕೆಲಸಕ್ಕೆ, ಇಂತಹ ಸಂಶೋಧನೆಗೆ ಮೊದಲನೆಯ ಸ್ಕಾಲರ್ಶಿಪ್ ಅದು ಕೂಡ ಕೊಟ್ಟಿದ್ರು. ಅದು ಆದರೆ ಎಷ್ಟು ದಿವಸ ಅಂತ ಕೊಡೋಕ್ಕಾಗುತ್ತೆ, ಎಷ್ಟು ವರ್ಷ ಕೊಡೋಕ್ಕಾಗುತ್ತೆ? ಅದಕ್ಕೋಸ್ಕರ ಇದು ಒಬ್ಬನಿಂದ ಆಗೋ ಕೆಲಸ ಅಲ್ಲ ಅಂಥೇಳಿ ಇನ್ನಿಬ್ಬರಿಗೆ ಇನ್ನೂ 2 ಸಂಪುಟಗಳ ಜವಾಬ್ದಾರಿಯನ್ನು ಒಪ್ಪಿಸಿದ್ರು. ಆದರೆ ಅವರಿಗೆ ಈ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಿಗೆ ಇರಲಿಲ್ಲ. ಅಂದ ಕೆಲಸದ ಪ್ರಗತಿ ನಿಧಾನ ಆಯಿತು. ನಿಧಾನ ಆದಾಗ ಮತ್ತೆ ಇವರೇ ಅದನ್ನು ಒಪ್ಕೋಬೇಕಾಯಿತು, ನಡೆಸ್ಕೊಳ್ಬೇಕಾಯಿತು. 1928 ಸುಮಾರಿಗೆ ಇದನ್ನು ಸಿದ್ಧಪಡಿಸಿ, ಮೊದಲನೇ ಸಂಪುಟವನ್ನು ಸಿದ್ಧಪಡಿಸಿ ಅದನ್ನು ಕೊಟ್ಟರು, ಇಲಾಖೆ ಕೊಟ್ಟರು. ಇಲಾಖೆ ಅದನ್ನು ಪರಿಶೀಲಿಸಬೇಕಲ್ಲ, ಯಾರೋ ಒಬ್ಬರಿಗೆ ಪರಿಶೀಲನೆಗೆ ಅಂತ ಕೊಟ್ಟರು. ಆನಂತರ ಪರಿಶೀಲಕರು ಹೇಳಿದ್ರು ಇಲ್ಲವೇ ಇಲ್ಲ, ಕಳೆದು ಹೋಯಿತು ಅಂತ ಹೇಳಿ. ಸೊ ಆಗ ಶ್ರೀಕಂಠ ಶಾಸ್ತ್ರಿಗಳು ಮತ್ತೆ ತಮ್ಮ ನೆನಪಿನಿಂದ ಇಡೀ ಸಂಪುಟವನ್ನು ಸಿದ್ಧಪಡಿಸಿದ್ರು, ಇಡೀ ಸಂಪುಟವನ್ನು. ಮತ್ತು ಕೈನಲ್ಲೇ ಬರವಣಿಗೆ ಇರಬೇಕು. ಆಗಿನ್ನೂ ಟೈಪ್ರೈಟರ್ನ ಅನುಕೂಲ ಹೆಚ್ಚಿಗೆ ಇರಲಿಲ್ಲ. ಕೊನೆಗೆ ಶ್ರೀಕಂಠ ಶಾಸ್ತ್ರಿಗಳು ಟೈಪ್ರೈಟರ್ನ ಬಳಸಿದ್ರು ಅನ್ನೋದು ಗೊತ್ತಿದೆ. ಆದರೆ ಆರಂಭದ ದಿಸೆಯಲ್ಲಿ ಟೈಪ್ರೈಟರ್ ಬಳಸೋದಕ್ಕೆ ಅವಕಾಶಗಳಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಕೈಯಲ್ಲೇ ಬರೆದು ಎಲ್ಲವನ್ನು ಸಿದ್ಧಪಡಿಸಬೇಕಾಯಿತು. ಸಿದ್ಧಪಡಿಸಿ ಅದನ್ನು ವಿಶ್ವವಿದ್ಯಾಲಯದ ಅನುದಾನ ಇದಕ್ಕೆ ಕೂಡ UGC ಕೂಡ ಅದನ್ನು ಒಪ್ಪಿಸಿದ್ರು. ಒಪ್ಪಿಸಿದ ಮೇಲೆ 1940ರಲ್ಲಿ ಅದು ಪ್ರಕಟ ಆಯಿತು. ಅದು ಪ್ರಕಟ ಆದದ್ದು 1940ರಲ್ಲಿ. ಅದು ಆ ಕಾಲಕ್ಕೆ ಅದು ಸರಿ ಇತ್ತು. ಆ ನಂತರ ಅದು ಸುಮಾರು ವರ್ಷಗಳ ಕಾಲ ಅದು ಹಾಗೇ ಉಳಿದು ಹೋಯಿತು. ಅದರ ಬಗ್ಗೆ ಯಾರೂ ಸರಿಯಾದ ರೀತಿಯಲ್ಲಿ ಗಮನ ಹರಿಸಲೇ ಇಲ್ಲ. ಮತ್ತು ಆ ಸಂದರ್ಭದಲ್ಲಿ 40ರಲ್ಲಿ ಮೊದಲ ಬಾರಿಗೆ ಪ್ರಕಟ ಆದದ್ದು ಮೈಸೂರು ವಿಶ್ವವಿದ್ಯಾಲಯದಿಂದನೇ. ಆನಂತರ ಸುಮಾರು 2018ರವರೆಗೆ ಅದು ಎಲ್ಲರೂ ಇದು ಮಾಡ್ತಿದ್ರು. ಎಲ್ಲರೂ, ನಾನು ಕೂಡ ಒಂದು ಜೆರಾಕ್ಸ್ ಕಾಪಿ ಮಾಡಿಸ್ಕೊಂಡಿದ್ದೆ. ಜೆರಾಕ್ಸ್ ಕಾಪಿ ಮಾಡಿಸಿಕೊಂಡು ಅದರಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳೋದು, ಅದರಿಂದ ನನಗೆ ಬೇಕಾದ ವಿಷಯಗಳು ತಗೊಳ್ಳೋದು, ಹೀಗೆ ಎಲ್ಲರೂ ಮಾಡ್ತಿದ್ದು ಹಾಗೇನೇ. ಇಂತಹ ಸಂದರ್ಭದಲ್ಲಿ 2018ರಲ್ಲಿ ಅವರ ಕುಟುಂಬದವರ ಪರಿಶ್ರಮದಿಂದ, ಸಹಕಾರದಿಂದ ಆ ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿ ಅದರ ಮೊದಲನೇ ಸಂಪುಟ ಆದಮೇಲೆ ಆ ಮೊದಲನೇ ಸಂಪುಟದ 2ನೇ ಮುದ್ರಣ ಹೊರಕ್ಕೆ ಬಂತು. ಆ ಸಂಪುಟವೇ ಇದು. ಮೊದಲನೇ ಮುದ್ರಣದ ಅದು 2ನೇ ಮುದ್ರಣ, ಮೊದಲನೇ ಸಂಪುಟದ್ದು ಇದು ಹೊರಕ್ಕೆ ಬಂತು. ಇದನ್ನು ತಂದದ್ದು ನಮ್ಮ ವೆಲ್ಲಾಲ. ಇದರ ಮೂಲಕ ಕಾಮಧೇನು ಪ್ರಕಾಶನದವರೇ ಇದನ್ನು ತಂದರು. ಕಾಮಧೇನು ಪ್ರಕಾಶನದವರು ಬಹುತೇಕ ನಮ್ಮ ಶ್ರೀಕಂಠ ಶಾಸ್ತ್ರಿಗಳ ಬಹುತೇಕ ಕೃತಿಗಳನ್ನು ಮರುಮುದ್ರಣ ಮಾಡಿದ್ದಾರೆ. ಕಾಮಧೇನು ಪ್ರಕಾಶನದವರು ಎಲ್ಲ ಇದನ್ನು ಮರುಮುದ್ರಣ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗ ಅವರ ಕೃತಿಗಳು ಲಭ್ಯ ಇಲ್ಲ ಅನ್ನುವ ಮಾತನ್ನು ಆಡಬೇಕಾದಿಲ್ವೇ ಇಲ್ಲ. ಬಹುತೇಕ ಎಲ್ಲವೂ ಕೂಡ ಲಭ್ಯ ಇವೆ. ಮತ್ತು ಇಂತಹ ಅದ್ಭುತವಾದ ಗ್ರಂಥ. ಇದರ ಇದನ್ನು ನಾನು ನಿಮಗೆ ಹೇಳಲೇಬೇಕು. ಒಂದು ಕಡೆ ಅವರು ದೇವರಹಳ್ಳಿ ಇನ್ಸ್ಕ್ರಿಪ್ಷನ್ ಆಫ್ ದುರ್ವಿನೀತ ಯರಯ್ಯಪ್ಪ, ಸ್ವಸ್ತಿ ಶ್ರೀಮತಿ ಕೊಂಗುಣಿ ಮಾಧವಶ್ಚೈವ, ಅಂದರೆ ಯಾವ ಭಾಷೆಯಲ್ಲಿ ಆ ಶಾಸನ ಇದೆಯೋ ಅದೇ ಭಾಷೆಯಲ್ಲಿ ಶಾಸನವನ್ನು ಕೊಟ್ಟು ಕೊನೆಗೆ ಅದರ ಟ್ರಾನ್ಸ್ಲೇಷನ್ನ ದಿಸ್ ಈಸ್ ಪರ್ಹ್ಯಾಪ್ಸ್ ದಿ ಅರ್ಲಿಯೆಸ್ಟ್, ಇದು ಅವರ ಟಿಪ್ಪಣಿ,
This is perhaps the earliest stone record giving the genealogy of Ganga kings. ಇನ್ನು ಕಾಮೆಂಟ್ರೀಸ್ನ ಎನ್ನುವ ಟಿಪ್ಪಣಿಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಇದು ಆಯಾ ಭಾಷೆಗಳಲ್ಲೇ ಇದೆ. ಅಂದರೆ ತಮಿಳು ಭಾಷೆಯ ಆಕರಗಳು ತಮಿಳು ಭಾಷೆಯಲ್ಲೇ ಇವೆ, ಮತ್ತು ಸದ್ಯ ತಮಿಳು ಲಿಪಿಯಲ್ಲಿಲ್ಲ, ಅದು ಅಲ್ಲಿ ತಮಿಳು ಲಿಪಿಯಲ್ಲೇ ಇವೆ. ತಮಿಳು ಲಿಪಿಯಲ್ಲಿ, ತಮಿಳು ಭಾಷೆಯಲ್ಲಿ, ಸಂಸ್ಕೃತ ಲಿಪಿಯಲ್ಲಿ, ದೇವನಾಗರಿ ಭಾಷೆಯಲ್ಲಿ ಇವೆಲ್ಲ. ಇವುಗಳಿಂದ ಕೆಲವರಿಗೆ ಅನುಕೂಲ ಆಯಿತು, ಆಯಾ ಭಾಷೆ ಬಂದವರಿಗೆ ಅನುಕೂಲ ಆಗೋದ್ರಲ್ಲಿ ಸಹಜವೇನೆ, ಏನು ಸಮಸ್ಯೆ ಆಗೋದಿಲ್ಲ. ಆದರೆ ಅದು ಬರದೇ ಇದ್ದವರಿಗೆ ಬಹಳ ಕಷ್ಟ ಆಗ್ತಿತ್ತು. ಮತ್ತು ಇದು ಇಂತಹ ಸಂದರ್ಭದಲ್ಲಿ ಮೈಸೂರಿನ ಇವರು ದಿವಾನರಾಗಿದ್ದಂಥ ಮಿರ್ಜಾ ಇಸ್ಮಾಯಿಲ್ ಇದನ್ನು ಇದು ಮಾಡೋದಂತೆ, ಏನು ನಿಧಾನ ಆಗ್ತಾ ಇದೆ ನಿಲ್ಲಿಸ್ಬಿಡಿ ಅಂಥೇಳಿ. ಆದರೆ ಯಾರೂ ಇದನ್ನು ನಿಲ್ಲಿಸೋದಕ್ಕೆ ಸಿದ್ಧ ಇರಲಿಲ್ಲ. ಇಂಥ ಕೆಲಸಗಳು ನಿಧಾನ ಆಗುತ್ತೆ ಅನ್ನೋದನ್ನು ಸಹಜವಾಗಿಯೇ ಎಲ್ಲ ಒಪ್ಕೊಂಡ್ರು. ಮತ್ತು 1940 ಪ್ರಕಟ ಆಯಿತು. 2ನೇ ಮತ್ತು 3ನೇ ಸಂಪುಟವನ್ನು ಕೂಡ ಸಿದ್ಧಪಡಿಸಿದ್ರು. ಸಿದ್ಧಪಡಿಸಿ ಸುಮಾರು 1960ರಿಂದ 63ರವರೆಗೆ ಅದನ್ನು ಕೂಡ UGCಗೆ ಒಪ್ಪಿಸಿದ್ರು. ವಿಶ್ವವಿದ್ಯಾಲಯದ ಧನ ಸಹಾಯ ಪರಿಷತ್ಗೆ, ಧನ ಸಹಾಯ ಇಲಾಖೆಗೆ ಒಪ್ಪಿಸಿದ್ರು. ಆದರೆ ಈಗ ಕೂಡ ಆ 2 ಮತ್ತು 3ನೇ ಸಂಪುಟಗಳು ಪ್ರಕಟಣೆಗೆ ಸಿದ್ಧ ಇಲ್ಲ, ಪ್ರಕಟಣೆ ಆಗ್ತಾ ಇಲ್ಲ. ಅವು ಹಸ್ತಪ್ರತಿಗಳು ಎಲ್ಲಿ ಹೋಗಿವೆ ಅನ್ನೋದನ್ನು ಪತ್ತೆ ಮಾಡಬೇಕಾಗಿದೆ. ಅಂದರೆ ಅದೇನು, ಇಂತಹ ಕೃತಿಗಳು ಕೈತಪ್ಪು ಹೋದಾಗ ಎಷ್ಟು ಹಿಂಸೆ ಆಗುತ್ತೆ. ಎಷ್ಟು ಕಷ್ಟಪಟ್ಟಿದ್ರು ಅವರು, ಕೈಯಲ್ಲಿ ಬರೆದಿದ್ರು. ಯಾಕೆಂದರೆ ಕೆಲವು ಟಿಪ್ಪಣಿಗಳನ್ನು ನಾನು ಗಮನಿಸಿದ್ದೀನಿ. ಅವರ ಮಕ್ಕಳು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ, ಅವರ ಬಹುತೇಕ ಎಲ್ಲ ಬರಹಗಳನ್ನು, ಎಲ್ಲ ಆಕರಗಳನ್ನು, ಎಲ್ಲ ಬರಹದ ಇದನ್ನು ಒಂದು ಕಡೆ ಕೆಲವು ಫೈಲ್ಗಳಲ್ಲಿ ಶೇಖರಿಸಿಟ್ಬಿಟ್ಟಿದ್ದಾರೆ. ಆದ್ದರಿಂದ ಅವುಗಳು ನೋಡೋದ್ರಿಂದನೇ ಒಂದಲ್ಲ ಒಂದು ಸಂದರ್ಭದಲ್ಲಿ ಯಾರಾದರೂ ಪ್ರಯತ್ನ ಪಟ್ಟರೆ ಇದನ್ನು ಪೂರ್ತಿ ಮಾಡಬಹುದಪ್ಪ ಅಂತ ಅನಿಸುತ್ತೆ. ಆದರೆ 2 ಮತ್ತು 3ನೇ ಸಂಪುಟ ಪ್ರಕಟ ಆಗಲೇ ಇಲ್ಲ. ಅಂದರೆ ಅದು ಸಮಗ್ರವಾಗಿ ಕೆಲಸ ಆಗಲಿಲ್ಲ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಆಕರಗಳನ್ನ ಅವ್ರು ಸಂಗ್ರಹಿಸಿರ್ಬೇಕಾದ್ರೆ ಇದನ್ನು ಗಮನಿಸಿದ್ದ AR ಕೃಷ್ಣಶಾಸ್ತ್ರಿಗಳು ಮತ್ತು TS ವೆಂಕಣ್ಣಯ್ಯ ಇವರನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈ AR ಕೃಷ್ಣಶಾಸ್ತ್ರಿಗಳು ಅವರಿಗೆ ಪ್ರೇರಣೆ ಮಾಡಿದ್ರು. ನೋಡಪ್ಪ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಒಂದು ಪುಸ್ತಕವನ್ನು ಬರಿಬೋದು, ಒಂದು ಗ್ರಂಥವನ್ನು ಸಿದ್ಧ ಮಾಡ್ಬೋದು ಅಂತ ಹೇಳಿ. ಆ ಗ್ರಂಥವನ್ನು ಶ್ರೀಕಂಠ ಶಾಸ್ತ್ರಿಗಳೇ ಸಿದ್ಧ ಮಾಡಿದ್ರು. ಅದು ಅದ್ಭುತವಾದ ಗ್ರಂಥ, ಭಾರತೀಯ ಸಂಸ್ಕೃತಿ ಅಂತ ಹೇಳಿ. ಅದರ 1954ರಲ್ಲಿ ಅದಕ್ಕೆ ಮೊದಲ ಮಾತನ್ನು ಬರೆದಿದ್ದು ಕುವೆಂಪು ಅವರು. 1954ರಲ್ಲಿ ಒಮ್ಮೆ, ಮತ್ತು 1944ರಲ್ಲೊಮ್ಮೆ, 54ರಲ್ಲೊಮ್ಮೆ 2 ಬಾರಿ ಪ್ರಕಟ ಆಗಿತ್ತು. ಆನಂತರ ಈಗ 2018ರ ಸುಮಾರಿನಲ್ಲಿ ಮತ್ತೆ ಕಾಮಧೇನು ಮೂಲಕವೇ ಇವರ ನೆರವಿನಿಂದ, ಕಾಮಧೇನು ಪುಸ್ತಕ ಭವನದಿಂದ 2015ರಲ್ಲಿ ಅದು ಮತ್ತೆ ಪ್ರಕಟ ಆಗಿದೆ. ಇದು ಭಾರತೀಯ ಸಂಸ್ಕೃತಿ ಅತ್ಯಂತ ಮುಖ್ಯವಾದ ಕೃತಿ. ಇದು ಈಗಿನ ವಿದ್ವಾಂಸರಿಗೆ ಸ್ವಲ್ಪ ಔಟ್ಡೇಟೆಡ್ ಅನ್ನಿಸ್ಬೋದು. ಏಕೆಂದರೆ ಅಲ್ಲಿ ಇರೋದು ಭರತಖಂಡದ ಬಗ್ಗೆ ಲಕ್ಷಣಗಳು, ಪ್ರಾಕೃತಿಕ ಲಕ್ಷಣಗಳು, ಇಲ್ಲಿನ ವೈಶಿಷ್ಟ್ಯ, ಮತ್ತು ಇಲ್ಲಿನ ಭಾರತೀಯ ಸಂಸ್ಕೃತಿ, ಇಲ್ಲಿನ ಜನಾಂಗಗಳು ಯಾವ್ಯಾವುದು ಇತ್ಯಾದಿ, ಇವುಗಳನ್ನೇ ವೈದಿಕ ಸಂಸ್ಕೃತಿಯ ಬಗ್ಗೆ, ಆಧ್ಯಾತ್ಮಿಕ ತತ್ವಾನ್ವೇಷಣೆಯ ಬಗ್ಗೆ ಇತ್ಯಾದಿ ಅನೇಕ ವಿಷಯಗಳಿರೋದ್ರಿಂದ, ಸಾಮಾಜಿಕ ಸ್ಥಿತಿಗಳ ಬಗ್ಗೆ, ವರ್ಣಾಶ್ರಮದ ಬಗ್ಗೆ ಇಷ್ಟೆಲ್ಲ ವಿಷಯಗಳಿರೋದ್ರಿಂದ ಈಗ ಸ್ವಲ್ಪ ಇದು ಇತ್ತೀಚಿನ ದಿನಗಳ ಅವಶ್ಯಕತೆಗೆ ಅಲ್ವೋ ಏನೋ ಅನಿಸುತ್ತೆ. ಆದರೆ ಪರಂಪರೆಯನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ಏನನ್ನಾದರೂ ತಿಳ್ಕೊಳ್ಬೇಕಾದ್ರೆ ಅದು ಪರಂಪರೆಯಿಂದ ಮಾತ್ರ.
ಪರಂಪರೆಯ ತಿಳುವಳಿಕೆ ಇಲ್ಲ ಅಂದರೆ ನಮ್ಮ ತಿಳುವಳಿಕೆ ಅಪೂರ್ಣ ಅಂತ ಅನಿಸ್ಬಿಡುತ್ತೆ. ಆದ್ದರಿಂದ ಪರಂಪರೆಯ ತಿಳುವಳಿಕೆ ಅದನ್ನು ಒಪ್ಪಬಹುದು ಬಿಡಬಹುದು, ಅದು ಬೇರೆ ವಿಷಯ. ಅದರಲ್ಲಿರುವುದನ್ನು ಎಲ್ಲನೂ ಒಪ್ಪಬೇಕು ಅಂತ ಏನಿಲ್ಲ, ಒಪ್ಪಬಹುದು ಅಥವಾ ಒಪ್ಪದೇ ಇರಬಹುದು. ಆದರೆ ಎಲ್ಲವನ್ನ ತಿಳ್ಕೊಳ್ಬೇಕಾದ ಅವಶ್ಯಕತೆ ಅಂತೂ ನಮ್ಮ ಪರಂಪರೆಯ ವಿಷಯವನ್ನು ಬಹಳ ಮುಖ್ಯವಾದ್ದು. ಅದರಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಕಾಲಸೂಚಕ ನಕ್ಷೆ ಇದೆ, ಇದಿದೆ, ಸಂಸ್ಕೃತಿ ಮತ್ತು ನಾಗರಿಕತೆ. ಇತ್ತೀಚಿನ ದಿನಗಳಲ್ಲಿ ಸಂಸ್ಕೃತಿ ಮತ್ತು ನಾಗರಿಕತೆಯ ವ್ಯತ್ಯಾಸ ಏನು? ಕಲ್ಚರ್ ಮತ್ತು ಸಿವಿಲೈಸೇಷನ್ ಏನು ವ್ಯತ್ಯಾಸ? ಕಲ್ಚರು ಸಿವಿಲೈಸೇಷನ್ ಒಂದೇ ಅಲ್ವಾ? ಅಲ್ಲ, ಇವು ಬೇರೆ ಬೇರೆ. ಸಂಸ್ಕೃತಿಯೇ ಬೇರೆ, ನಾಗರಿಕತೆಯೇ ಬೇರೆ. ಮತ್ತು ಇದರ ಲಕ್ಷಣಗಳೇನು? ಭರತಖಂಡದ ಭೌತಿಕ ಲಕ್ಷಣಗಳೇನು? ಜಂಬೂದ್ವೀಪ ಅಂದರೆ ಯಾವುದು? ಮತ್ತು ಇದು ಇಲ್ಲಿ ಆಧುನಿಕ ಮಾನವ ಯಾವಾಗಿನಿಂದ ಜೀವನ ಮಾಡ್ತಿದ್ದಾನೆ? ಮತ್ತು ಇಲ್ಲಿನ ಮಾನವ ವರ್ಗಗಳು ಯಾವುದು, ಜನಾಂಗಗಳು ಯಾವುದು? ಮುಂಡ, ದ್ರಾವಿಡ, ಆರ್ಯ ಇತ್ಯಾದಿ. ಮತ್ತು ಇಲ್ಲಿನ ಬೇರೆ ಬೇರೆ ಭಾಷೆಗಳ ಜನ ಇದ್ದಾರೆ. ಆರ್ಯ ವರ್ಗದ ಭಾಷೆ ಇದೆ, ದ್ರಾವಿಡ ವರ್ಗದ ಭಾಷೆ ಇದೆ. ಇವೆಲ್ಲವೂ ಬೇರೆ ಬೇರೆ ಅಲ್ಲ, ಎಲ್ಲವೂ ಭಾರತೀಯವೇ. ಮತ್ತು ಪ್ರಾಗ್ಭಾರತೀಯ ಸಂಸ್ಕೃತಿಯ ವಿಷಯಕ್ಕೆ ಬಂದಾಗ ಏನ್ಷಂಟ್ ಸಿವಿಲೈಸೇಷನ್, ಅದರಲ್ಲಿ ಉಪಶಿಲಾಯುಗ, ಪುರಾತನ ಶಿಲಾಯುಗ, ನವಶಿಲಾಯುಗ, ಶುದ್ಧ ಶಿಲಾಯುಗ, ಇವುಗಳನ್ನೆಲ್ಲ ಅಭ್ಯಾಸ ಮಾಡಬೇಕಾಗತ್ತೆ. ಇವುಗಳೆಲ್ಲದರ ಪರಿಚಯವನ್ನು ಶ್ರೀಕಂಠ ಶಾಸ್ತ್ರಿಗಳು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಗಿನ ಕಾಲಕ್ಕೆ ಏನು ಲಭ್ಯ ಇತ್ತೋ ಅವುಗಳನ್ನೆಲ್ಲ ಬಳಸ್ಕೊಂಡು, ಆ ಲಭ್ಯ ಆಕಾರಗಳನ್ನ ಬಳಸ್ಕೊಂಡು ಆಗಿನ ಕಾಲಕ್ಕೆ ಅವಶ್ಯಕ ಇದ್ದಷ್ಟನ್ನು ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಮತ್ತು ವೈದಿಕ ಸಂಸ್ಕೃತಿ, ಇದರಲ್ಲಿ ವೇದಗಳ ಸ್ವರೂಪ ಏನು, ಮತ್ತು ವೇದಗಳಲ್ಲಿ ಬ್ರಾಹ್ಮಣಿಕಗಳ ಕಾಲ ಯಾವುದು, ಸಂಹಿತೆಗಳ ಕಾಲ ಯಾವುದು, ಆರಣ್ಯಕಗಳ ಕಾಲ ಯಾವುದು, ಶಾಸ್ತ್ರಗಳು, ಸ್ಮೃತಿಗಳು ಬೇರೆ, ಭಾಷ್ಯಗಳು, ಸಂಸ್ಕೃತಿ, ವೈದಿಕ ಜನಾಂಗಗಳು, ಇವುಗಳ ಬಗ್ಗೆ ಎಲ್ಲ ತುಂಬ ವಿವರವಾಗಿ ಚರ್ಚೆಯನ್ನು ಮಾಡ್ತಾರೆ. ಮತ್ತು ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಭಾರತೀಯ ಪರಂಪರೆಯ ಮೇಲೆ, ಭಾರತೀಯ ಸಂಸ್ಕೃತಿಯ ಮೇಲೆ ಬೀರಿರುವ ಪ್ರಭಾವವನ್ನು ಕೂಡ ತಿಳಿಸ್ತಾ ಆಧ್ಯಾತ್ಮಿಕ ಸತ್ಯಾನ್ವೇಷಣೆ ಇದೆಯಲ್ಲ, ಇದು ಇಲ್ಲಿ ವಿಶೇಷವಾದದ್ದು. ಇದರಲ್ಲಿ ಇವುಗಳ ವೈಶಿಷ್ಟ್ಯ ಏನು? ದರ್ಶನ ಮತ್ತು ಮತ, ಲೋಕಾಯತ, ಚಾರ್ವಾಕ, ಬೌದ್ಧ, ಅರ್ಹತ, ಇವೆಲ್ಲವೂ ಕೂಡ ಸಾಂಖ್ಯ, ನ್ಯಾಯ, ವೈಶೇಷಿಕ, ಇವೆಲ್ಲವೂ ಕೂಡ ಎಷ್ಟು ಮುಖ್ಯ, ಅವು ಹೇಗೆ ಬೆಳೀತಾ ಬಂದವು ಅನ್ನುವುದನ್ನು ತುಂಬ ವಿವರವಾಗಿ ಇಲ್ಲಿ ಚರ್ಚೆ ಮಾಡ್ತಾರೆ. ಮತ್ತು ಇದ್ರ ಜೊತೆಗೇ ಆಗಿನ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕೂಡ, ವರ್ಣಾಶ್ರಮ ಧರ್ಮವನ್ನು ಇದು ಮಾಡಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಸ್ತ್ರೀಯರು ಮತ್ತು ಸ್ತ್ರೀಯರಲ್ಲಿ ವೇಶ್ಯೆಯರು, ಅಂತ್ಯಜರು, ಈ ಆಶ್ರಮಗಳ ಧ್ಯೇಯ, ಬ್ರಹ್ಮಚರ್ಯ, ಗೃಹಸ್ಥ ಇತ್ಯಾದಿ ಎಲ್ಲ ವಿಷಯಗಳನ್ನು ಶ್ರುತಪಡಿಸ್ತಾರೆ. ಮತ್ತು ಇದರ ಜೊತೆಗೆ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಕೂಡ ಗಮನ ಹರಿಸ್ತಾರೆ. ಪ್ರಜಾಪ್ರಭುತ್ವದ ಬಗ್ಗೆ ಇತ್ಯಾದಿಗಳ ಬಗ್ಗೆ ಇದು ಮಾಡ್ತಾ ರಾಜಕೀಯ ಪದ್ಧತಿಗಳನ್ನು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಇಲ್ಲಿ ಅರ್ಥಶಾಸ್ತ್ರದ ಪ್ರಭಾವ ಎಷ್ಟು, ಸ್ಥಾನಿಕ ಆಡಳಿತ, ಚುನಾವಣೆಯ ರೀತಿ, ತೆರಿಗೆಯನ್ನು ಹೇಗೆ ವಸೂಲು ಮಾಡಬೇಕು, ಯಾವ್ಯಾವ ರೀತಿಯ ತೆರಿಗೆಗಳನ್ನ ವಸೂಲು ಮಾಡಬೇಕು ಇತ್ಯಾದಿ ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ಮತ್ತು ಇಲ್ಲಿ ವಿಶೇಷವಾದದ್ದು ಅಂದರೆ ನಮ್ಮ ಭಾರತೀಯ ಸಾಹಿತ್ಯ ಅಂದಾಗ ಕೇವಲ ಸಂಸ್ಕೃತ ಅಲ್ಲ, ಪಾಲಿ ಮತ್ತು ಪ್ರಾಕೃತ ಭಾಷೆಗಳು ಕೂಡ ನಮ್ಮಲ್ಲಿವೆ. ಅವುಗಳನ್ನ ಬರೆದದ್ದು ಬೇರೆ ಲಿಪಿಯಲ್ಲಿರಬಹುದು, ಆದರೆ ಪಾಲಿ ಮತ್ತು ಪ್ರಾಕೃತ ಭಾಷೆಗಳಿವೆಯಲ್ಲ, ಇವುಗಳಲ್ಲಿ ಸಾಹಿತ್ಯ ಇತ್ತು. ಆ ಸಾಹಿತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು, ತಿಳ್ಕೊಳ್ಳೇಬೇಕು. ಸಂಸ್ಕೃತ ಭಾಷೆಯಾಗಿ ಅಷ್ಟೇ ಗೊತ್ತು, ಅದನ್ನು ಬರವಣಿಗೆಯಾಗಿ ಯಾರು ಇದು ಮಾಡಲ್ಲ. ಅದಕ್ಕೆ ಬರವಣಿಗೆಯಾಗಿ ಬಳಸಿದ್ದು ಬೇರೆ ಲಿಪಿಯನ್ನು, ದೇವನಾಗರಿಯನ್ನು ಮತ್ತು ಕೆಲವು ಸಂದರ್ಭಗಳಲ್ಲಿ ನಂದಿನಾಗರಿಯನ್ನು ಬಳಸಿದ್ರು. ಮತ್ತು ಎಷ್ಟೊಂದು ಭಾಷೆಗಳಲ್ಲಿವೆ, ಭಾರತೀಯ ಭಾಷೆಗಳು ಬೇಕಾದಷ್ಟಿವೆ. ಇವುಗಳಲ್ಲೆಲ್ಲ ಸಾಹಿತ್ಯ ಕೃತಿಗಳು ಬೇಕಷ್ಟೇ, ಕಾವ್ಯಗಳಲ್ಲದೇನೆ, ಪುರಾಣಗಳಲ್ಲದೇನೆ ಜನಪರ ಸಾಹಿತ್ಯ ಇದೆ. ಈ ಎಲ್ಲವೂ ಕೂಡ
ಭಾರತೀಯ ಪರಂಪರೆಯನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಮುಖ್ಯವಾದವು. ಇವುಗಳನ್ನು ನಾವು ಬೇಕಾದರೆ ಈಗ ನಾವು ಜರಡಿ ಆಡಬಹುದು, ಆದರೆ ಜರಡಿ ಆಡೋದಕ್ಕೆ ಮೊದಲು ಯೋಚನೆ ಮಾಡಬೇಕು. ಇವುಗಳನ್ನೆಲ್ಲ ತಿಳ್ಕೊಳ್ಬೇಕಾದ ಅವಶ್ಯಕತೆ ಅಂತಲೂ ಇದೆ. ಇದ್ರ ಜೊತೆಗೆ ಕಲೆ ಮತ್ತು ವಿಜ್ಞಾನ, ನಮ್ಮಲ್ಲಿ ಕಲೆ ಅನ್ನೋದು ಎಷ್ಟರ ಮಟ್ಟಿಗೆ ಬೆಳ್ಕೊಂಡು ಬಂದಿದೆ ಅಂದರೆ, ನನಗೆ ಒಮ್ಮೆ ಅನಿಸುತ್ತೆ ಮನುಷ್ಯನ ಕೈನಲ್ಲಿ ಗುಹಾಂತರ ದೇವಾಲಯಗಳನ್ನ ಹೇಗೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಯಿತು. ಗುಹೆಗಳಲ್ಲಿ ವಾಸ ಮಾಡ್ತಿದ್ದ ಸರಿ, ವಾಸ ಮಾಡ್ತಿದ್ದವನು ಅದೇ ಗುಹೆಗಳನ್ನು, ಆ ಸಣ್ಣ ಗುಹೆಗಳನ್ನೇ ದೊಡ್ಡದಾಗಿ ಮಾಡಿಕೊಂಡು ಅಲ್ಲಿ ತನಗೆ ಬೇಕಾದ ಮಂದಿರಗಳನ್ನು ಹೇಗೆ ಕಟ್ಕೊಂಡ, ಗೂಡುಗಳನ್ನ ಹೇಗೆ ಕಟ್ಕೊಂಡ, ಇವುಗಳೆಲ್ಲ ಗಮನಿಸಿದಾಗ ಕಲೆ ಎಷ್ಟರ ಮಟ್ಟಿಗೆ ಬೆಳೆದಿದೆ, ಎಷ್ಟರ ಮಟ್ಟಿಗೆ ತನ್ನ ವೈಶಿಷ್ಟ್ಯಗಳನ್ನು ತೋರಿಸ್ಕೊಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಇದರಲ್ಲಿ ಕಲೆಗಳ ಧ್ಯೇಯ, ಲಲಿತ ಕಲೆಗಳ ಧ್ಯೇಯ ಏನು, ಸಂಗೀತ, ಭರತನಾಟ್ಯ, ವಾದ್ಯಗಳು, ಅಭಿನಯ, ಕರಣ ಇತ್ಯಾದಿ ಎಲ್ಲ ವಿಷಯಗಳನ್ನು ಕಲೆಗಳು ನಮಗೆ ಸ್ಪಷ್ಟ ಮಾಡಿಕೊಡುತ್ತವೆ. ಇವುಗಳೆಲ್ಲದರ ತಿಳುವಳಿಕೆ ಅತ್ಯಂತ ಮುಖ್ಯವಾದದ್ದು. ಮತ್ತು ಪಾಕಶಾಸ್ತ್ರವೂ ಕೂಡ ಒಂದು ವಿಷಯ, ಕಲಿಯಬೇಕಾದ ವಿಷಯ ಅನ್ನೋದಿದೆಯಲ್ಲ, ಇದು ತುಂಬ ಈಗ ಕುತೂಹಲಕಾರಿಯಾದ್ದು. ಏನಪ್ಪ ಅಡುಗೆ ಮಾಡೋದು ಹೇಳ್ಕೊಡ್ಬೇಕಾ? ಹೌದು, ಒಂದು ಕಾಲಕ್ಕೆ ಅದು ಮುಖ್ಯವಾಗಿತ್ತು. ಮತ್ತು ವಿಜ್ಞಾನ, ಗಣಿತ, ಜ್ಯೋತಿಷ್ಯ, ವೈದ್ಯ, ಭೌತ ಮತ್ತು ರಸಾಯನಶಾಸ್ತ್ರಗಳು ಇವೆಲ್ಲವೂ ಕೂಡ, ಭೂಶಾಸ್ತ್ರ ಮತ್ತು ಕಾಮಶಾಸ್ತ್ರ ಕೂಡ ತಿಳುವಳಿಕೆಯ ಅಂಗಗಳಾಗಿವೆ, ತಿಳುವಳಿಕೆಗೆ ಬೇಕಾಗಿತ್ತು. ಇಷ್ಟೆಲ್ಲದರ ಇದ್ರ ಮೂಲಕ ಬೃಹತ್ ಭಾರತವನ್ನು ಪರಿಚಯ ಮಾಡ್ತಾರೆ. ಮತ್ತು ಈ ಬೃಹತ್ ಭಾರತ ಇದೆಯಲ್ಲ, ಇದು ಭಾರತದಿಂದ ಆಚೆಗೆ ಬೇರೆ ಕಡೆಗಳಲ್ಲಿ, ಆಗ್ನೇಯದಲ್ಲಿ, ಈಶಾನ್ಯದಲ್ಲೆಲ್ಲ ಹೇಗೆ ವಿಸ್ತರಿಸಿಕೊಂಡಿತ್ತು ಈ ಬೃಹತ್ ಭಾರತ ಅನ್ನುವುದನ್ನು ಅವರು ಸಿಂಹಾವಲೋಕನ ಕ್ರಮದಲ್ಲಿ ಹೇಳ್ತಾರೆ. ಇದು ಭಾರತೀಯ ಸಂಸ್ಕೃತಿಯ ಒಂದು ವೈಶಿಷ್ಟ್ಯ. ಇದು ಹಿಂದೆ ಪ್ರಕಟ ಆಗಿತ್ತು, ಈಗ ಮತ್ತೆ ಅದು ಪ್ರಕಟ ಆಗಿದೆ. ಭಾರತೀಯ ಸಂಸ್ಕೃತಿ ನಮ್ಮ ಇವರು ಕಾಮಧೇನು ಪ್ರಕಾಶನದಿಂದಾನೇ ಮತ್ತೆ ಪ್ರಕಟ ಆಗಿದೆ. ಇತ್ತೀಚಿನ ಒಂದು ಹೊಸ ಬೆಳವಣಿಗೆ ಅಂದರೆ ಇದರ ಇಂಗ್ಲೀಷ್ ಅನುವಾದವನ್ನು, ಅದು ಕನ್ನಡಿಗರಿಗೆ ಲಭ್ಯ ಇದೆ, ಕನ್ನಡಿಗರಿಗೆ ಅದು ಲಭ್ಯ ಇದೆ. ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿ ಇಂಗ್ಲೀಷ್ನವರು ಮತ್ತು ಕನ್ನಡದವರು ಇಬ್ಬರಿಗೂ ಲಭ್ಯ ಇದೆ. ಮತ್ತು ಇದು ಇಂಗ್ಲೀಷ್ನವರಿಗೆ ಲಭ್ಯ ಇಲ್ಲ ಅನ್ನೋ ಕಾರಣದಿಂದ ಅವರ ಮಗ ಪ್ರೊಫೆಸರ್ ಎಸ್ ನಾಗನಾಥ್ ಅವರೇ ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ಇಂಡಿಯನ್ ಕಲ್ಚರ್ ಅಂತ, ಇಂಡಿಯನ್ ಕಲ್ಚರ್. ಇದರ ವಿಶೇಷ ಏನಪ್ಪ ಅಂದರೆ, ಅಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಏನು ಉಲ್ಲೇಖಗಳನ್ನು ಕೊಟ್ಟಿದ್ರು, ಆಕರಗಳನ್ನ ಕೊಟ್ಟಿದ್ರು, ಸಂಸ್ಕೃತ ಇದು, ಅದು ಕನ್ನಡಕ್ಕೆ ತುಂಬ ವಿಸ್ತರಿಸಿ ಹೇಳಿದ್ದಾರೆ. ಮತ್ತು ಅವುಗಳಿಗೆ ಕೆಲವು ಕಡೆ ಅರ್ಥವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅದರ ಸೈಜು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಆದರೆ ಇದು ಕೂಡ ಬಹಳ ಮುಖ್ಯವಾದ, ಇತ್ತೀಚೆಗಷ್ಟೇ ನನ್ನ ಕೈಗೆ ಬಂತು, ಅದು ಪ್ರಕಟವಾಗಿದ್ದೆ ಇತ್ತೀಚೆಗೆ. ಆದರೆ ಗಮನಿಸಿದಾಗ ನನಗೆ ಅನ್ನಿಸ್ತು, ಎಷ್ಟೊಂದು ಕೆಲಸ ಇರುತ್ತಪ್ಪ ಮಾಡ್ತಾ ಹೋದರೆ. ಭಾರತೀಯ ಸಂಸ್ಕೃತಿಯನ್ನು ಕೊಟ್ಟು ಉಪಕಾರವನ್ನು ಮಾಡಿದ್ರು ಶ್ರೀಕಂಠ ಶಾಸ್ತ್ರಿಗಳು. ಆದರೆ ಅದು ಎಲ್ಲರಿಗೆ ತಿಳಿಸ್ಬೇಕು ಅಂತ ಹೇಳಿ ಇಂಗ್ಲೀಷ್ಗೆ ಅನುವಾದ ಮಾಡುವಾಗ ಅವುಗಳ ಆಕರಗಳಿದೆಯಲ್ಲ, ಇವುಗಳನ್ನ ಮತ್ತೆ ವಿಸ್ತೃತವಾಗಿ ಪರಿಚಯ ಮಾಡಿಸೋದು, ಅವುಗಳೇ ಬೇಕಾದ ವಿವರಣೆಗಳನ್ನು ಕೊಡೋದು, ಇವೆಲ್ಲವೂ ಕೂಡ ಎಷ್ಟು ಮುಖ್ಯ ಅಂತ ಅನ್ನಿಸ್ತು. ಇದು 2021ರಲ್ಲಿ ಇತ್ತೀಚೆಗೆ ಪ್ರಕಟ ಆದಂತಹ ಕೃತಿ. ಇದನ್ನು ಎಸ್ ನಾಗನಾಥ್ ಅವರೇ ಅನುವಾದ ಮಾಡಿದ್ದಾರೆ. ನೋಷನ್ ಪ್ರೆಸ್ನವರು, ನೋಷನ್ ಪ್ರೆಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಇದನ್ನು ಪ್ರಕಟಿಸಿದ್ದಾರೆ. ಮತ್ತು ಈಗ ಎಲ್ಲ ಕಡೆ ಇದು ಲಭ್ಯ ಇದೆ. ಮತ್ತು ಈ ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿ ಎಲ್ಲ ಇತಿಹಾಸದ ಮೂಲ ಆಕರಗಳಿದೆಯಲ್ಲ, ಇದು ಇತಿಹಾಸದ ಆಕರಗಳ ಬಗ್ಗೆ ಒಮ್ಮೆ ಏನೋ ಅದು ಇಂಗ್ಲೀಷ್ನವ್ರಿಗೆ ಅನುಕೂಲ ಆಯಿತು, ಇಂಗ್ಲೀಷ್ನವರು. ಮತ್ತು ಅಲ್ಲಿ ಆಕರಗಳು ಕೂಡ ಕೊಟ್ಟಿರೋದು ಆಯಾ ಭಾಷೆಯಲ್ಲಿದೆ, ಆಯಾ ಲಿಪಿಯಲ್ಲಿದೆ. ಕನ್ನಡ ಓದುಗರಿಗೆ ಬೇಕಾದರೆ, ಕನ್ನಡ ಇತಿಹಾಸಕಾರರಿಗೆ ಬೇಕಾದರೆ ಏನು ಮಾಡೋದು? ಅದಕ್ಕೆ ತಮಿಳಿನಲ್ಲಿರೋದನ್ನು ಅವ್ರಿಗೆ ಹೇಗೆ ನಾವು ತಿಳಿಸೋದು? ಆಗ ಇದು
ನಾಗನಾಥ್ ಅವ್ರಿಗೆ ಕೂಡ ಇದು ಅನುಮಾನ ಬಂದಿತ್ತು. ಮತ್ತು ನಮ್ಮ ಕಾಮಧೇನು ಪ್ರಕಾಶನದ ಶ್ಯಾಮ್ ಸುಂದರ್ ರಾವ್ ಕೂಡ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಅನ್ನುವ ಪ್ರಯತ್ನವನ್ನು ಮಾಡಿದ್ರು. ಆಗ ಅದು ಸಾಧ್ಯ ಇಲ್ಲದ ಮಾತು. ಆಕರಗಳನ್ನು ಯಾವತ್ತೂ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ, ಅನುವಾದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಕರಗಳು ಆಕರಗಳೇ, ಹಾಗೇ ಇರಬೇಕವು. ಒಂದು ಅಕ್ಷರವನ್ನು ಕೂಡ ಬದಲಾಯಿಸೋ ಹಾಗಿಲ್ಲ. ಬೇಕಾದರೆ ಅವುಗಳ ಅಕ್ಷರ ಇದನ್ನು ಬದಲಾಯಿಸ್ಬೋದು ಅಷ್ಟೆ. ಅಂದರೆ ಲಿಪ್ಯಂತರ ಮಾಡುವುದಷ್ಟೇ ಹೊರತು ಅದನ್ನು ಅನುವಾದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರ ಕಾಮೆಂಟ್ರೀಸ್ನ, ಅವರ ಅರ್ಥ ವಿವರಣೆ ಏನು ಕೊಟ್ಟಿದ್ದಾರೆ, ಟಿಪ್ಪಣಿಗಳೇನು ಮಾಡಿಕೊಟ್ಟಿದ್ದಾರೆ, ಅದನ್ನು ಬೇಕಾದರೆ ಇಂಗ್ಲೀಷ್ ಕನ್ನಡಕ್ಕೆ ಅನುವಾದ ಮಾಡ್ಬೋದು. ಆದರೆ ಆಕರಗಳು ಮಾತ್ರ ಆಯಾ ಭಾಷೆಗಳೇ ಇರಬೇಕು ಅಂತ ಹೇಳಿ ಮತ್ತು ಅದನ್ನು ಮಾಡಿದ್ದಾಯಿತು. ಅದನ್ನು ಕೂಡ ಇವರೇನೇ ಶ್ಯಾಮ್ ಸುಂದರ್ ರಾವ್ ಮತ್ತು ಇವರೇನೇ ಪ್ರಕಟಿಸಿದ್ದಾರೆ. ಇದು ಕನ್ನಡ ಓದುಗರಿಗೆ ಬಹಳ ಮುಖ್ಯವಾದ ಒಂದು ಆಕರ ಗ್ರಂಥ ಅಂತ ಅನ್ಕೋಬಹುದು. ಮತ್ತು ಈ ಭಾರತೀಯ ಸಂಸ್ಕೃತಿ ಇದೆಲ್ಲ ಆದಮೇಲೆ ನಮ್ಮ ಇತಿಹಾಸಕಾರರಿಗೆ ಬರುತ್ತೆ ಸಮಸ್ಯೆ. ಇಲ್ಲಿ ಪುರಾತತ್ವ ಶೋಧನೆ ಏನು ನಡೆದೇ ಇಲ್ವಾ? ಕರ್ನಾಟಕದಲ್ಲಿ ಪುರಾತತ್ವ ಶೋಧನೆ ನಡೆದಿಲ್ಲ ಅಂದರೆ ಅದು ನಗೆಪಾಟ್ಲಿನ ವಿಷಯ ಇದೆ. ಇಲ್ಲಿ ಹರಪ್ಪ ಮೊಹೆಂಜೊದಾರೋ ಹಾಗೆ, ರೂಪಾ ಧೋಲವೀರ ಹಾಗೆ ನಡೆಯದೇ ಇರಬಹುದು. ಅದು ಇಲ್ಲೂ ಕೂಡ ನಮ್ಮ ಚಂದ್ರವಳ್ಳಿಯಲ್ಲಿ ವಿಶೇಷವಾದ ಉತ್ಖನನಗಳಾಗಿವೆ. ಮತ್ತು ಆ ಉತ್ಖನನಗಳನ್ನು ಕೂಡ ಹಿರಿಯ ತಜ್ಞರೇ ಮಾಡಿದ್ದಾರೆ. ಅದೆಲ್ಲವನ್ನು ಸೇರಿಸ್ಕೊಂಡು ಆಗ ಏನು ಲಭ್ಯ ಇತ್ತು ಅವುಗಳನ್ನು ಆ ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಇದು ಮಾಡಿದವರು ನಮ್ಮ ಶ್ರೀಕಂಠ ಶಾಸ್ತ್ರಿಗಳು. ಪುರಾತತ್ವ ಶೋಧನೆ ಅಂತ ಹೇಳಿ, ಈ ಪುರಾತತ್ವ ಶೋಧನೆ ಇದೆಯಲ್ಲ, ಇದು ಪುರಾತತ್ವ ಶೋಧನೆ ಅನ್ನೋದು ಭೂಮಿಯ ಒಳಗಿನ ವಸ್ತುಗಳ ಹುಡುಕಾಟ. ಭೂಮಿಯ ಒಳಗೆ ಏನೇನು ವಸ್ತುಗಳು ಸೇರ್ಕೊಂಡ್ಬಿಟ್ಟಿದೆ ಇತಿಹಾಸ ಕಾಲದ್ದು, ಇವುಗಳನ್ನ ಹುಡುಕಾಟ ಮಾಡುವ ಪ್ರಯತ್ನ ಅದು. ಇದು ಸುಲಭ ಅಲ್ಲ. ಅದಕ್ಕೆ ಭೂಮಿಯನ್ನು ಶೋಧಿಸಬೇಕು, ಮತ್ತು ನಿವೇಶನಗಳ ಅನ್ವೇಷಣೆಯನ್ನು ಮಾಡ್ಕೋಬೇಕು. ಇಲ್ಲಿ ಭೂಶೋಧನೆಯನ್ನು ಮಾಡಬಹುದೇ, ಮಾಡಬಾರದೆ, ಮಾಡಿದ್ರೆ ಅನುಕೂಲ ಏನಾದರೂ ಆಗುತ್ತೆಯೇ, ಏನಾದರೂ ಸಿಗುತ್ತೆಯೇ ಇತ್ಯಾದಿ ಪರೀಕ್ಷೆಗಳನ್ನು ಮಾಡಿ, ಮೊದಲು ಭೂಶೋಧವನ್ನು ಮಾಡಿ, ಅಲ್ಲಿ ಲಕ್ಷಣಗಳನ್ನು ಗಮನಿಸಿ ನಿವೇಶನಾನ್ವೇಷಣೆಯನ್ನು ಮಾಡಿ, ಆನಂತರ ಭೂಶೋಧನೆಯನ್ನು ಮಾಡಬೇಕು. ಆನಂತರ ಕಾಲ ನಿರ್ಣಯವನ್ನು ಮಾಡಬೇಕು. ನಿರ್ಣಯ ಇದು ನಿಧಾನದ ಕೆಲಸ, ಸುಲಭವಾದ ಕೆಲಸ ಅಲ್ಲ. ಈಗ ಅದು ದಿನದಿಂದ ದಿನಕ್ಕೆ, ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಿರುತ್ತೆ ಆ ನಿರ್ಣಯದ ವಿಧಾನಗಳು. ಹಿಂದಿನ ಕಾರ್ಬನ್ ಟೆಸ್ಟ್ ಈಗ ನಡೆಯೋದಿಲ್ಲ. ಈಗ ಅದು ಬೇಕಾಗಿಲ್ಲ ಅನಿಸುತ್ತೆ. ಈಗ ಅದು ಮುಖ್ಯ ಅಲ್ಲ ಅನಿಸುತ್ತೆ. ಈಗ ಅದು ಸರಿಯಾದ ನಮಗೆ ಫಲಿತಗಳು ಸಿಗೋದಿಲ್ಲ ಅಂತ ಅನಿಸುತ್ತೆ. ಮತ್ತು ಅವುಗಳನ್ನ ಮಾಡಬೇಕು, ಇತ್ಯಾದಿಗಳೆಲ್ಲ. ಮತ್ತು ಭಾರತೀಯ ಪುರಾತತ್ವ ಶೋಧನೆಯಲ್ಲಿ ಏನಾಗಿದೆ, ನಿವೇಶನಾನ್ವೇಷಣೆಗಳೇನು, ಇದೆಲ್ಲದರ ಜೊತೆಗೆ ಒಂದು ಪ್ರದೇಶದಲ್ಲಿ ಅದು ಪ್ರಾಗಿತಿಹಾಸ ಕಾಲದ ನಿವೇಶನ ಆಗಬಹುದು, ಅಲ್ಲಿ ನಮಗೆ ಒಂದು ಶಿಲಾಯುಗದ ಸಮಾಧಿ ಆಗ್ಬೋದು, ಅಥವಾ ಕಬ್ಬಿಣ ಯುಗದ ಸಮಾಧಿ ಮೆಗಾಲಿತ್ ಬರೆಯಲಾಗ್ಬೋದು. ಇವೆಲ್ಲವೂ ಸಿಗಬಹುದು. ಸಿಕ್ಕಾಗ ಅವುಗಳಲ್ಲಿ ಏನೇನು ಸಿಕ್ತು, ಯಾವ ಹಂತದಲ್ಲಿ ಸಿಕ್ತು, ಯಾವ ಮಟ್ಟದಲ್ಲಿ ಸಿಕ್ತು, ಅಲ್ಲಿನ ವೈಶಿಷ್ಟ್ಯಗಳೇನು, ಅವುಗಳಿಂದ ಆ ಕಾಲದಲ್ಲಿ ಬದುಕಿದ್ದರನ್ನು ಗುರುತು ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ, ಅವ್ರು ಹೇಗಿದ್ರು ಅಂತ ಹೇಳೋದಕ್ಕೆ ಸಾಧ್ಯನೇ, ಇತ್ಯಾದಿ ಎಲ್ಲವನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಇದೆ. ಈಗ ಉದಾಹರಣೆಗೆ ಜಡಿಗೇನಹಳ್ಳಿಯಲ್ಲಿ ಉತ್ಖನನ ಆದಾಗ ಶೇಷಾದ್ರಿಯವರು ಅಲ್ಲಿ ಶವ ಪೆಟ್ಟಿಗೆಯನ್ನು ಪತ್ತೆ ಮಾಡಿದ್ರು. ಶವ ಪೆಟ್ಟಿಗೆ ಕೂಡ ಸಿಕ್ತು. ಮತ್ತು ಅಲ್ಲಿಯೇ ತಾಯಿ ಮತ್ತು ಮಗುವಿನ ಒಂದು ಶವವನ್ನು ಕೂಡ ಪತ್ತೆ ಮಾಡಿದರು ಅವರು. ಇವೆಲ್ಲವೂ ಸಿಗ್ತಾ ಇರುತ್ತೆ. ಅಂದರೆ ಈ ಸಂದರ್ಭಗಳಲ್ಲಿ ಆ ಸಾವಿನ ವಿಧಾನ ಇದೆಯಲ್ಲ, ಸಮಾಧಿಯ ವಿಧಾನ ಇದೆಯಲ್ಲ, ಇದು ಗೊತ್ತಾಗ್ತಿರುತ್ತೆ. ಇವುಗಳ ಅಧ್ಯಯನವನ್ನು ಮಾಡಬೇಕು. ಇದು ಗೊತ್ತಿಲ್ಲದೇನೆ, ವಿಶೇಷವಾಗಿ ನಿಧಿ ಶೋಧಕರು ಇದ್ದಾರಲ್ಲ, ನಿಧಿ ಶೋಧಕರು ಇದನ್ನು ತಿಳ್ಕೊಳ್ದೇನೆ ನಿಧಿ ಸಿಕ್ತು ಅಂತ ಹೇಳಿ ಹೋಗ್ತಾರೆ. ನಾನು ಹೇಳ್ತಿರ್ತೀನಿ, ನಿಧಿ ಸಿಗೋದಿಲ್ಲಪ್ಪ,
ನಿಮಗೆ ಅಕಸ್ಮಾತ್ ಅದು ಸಿಕ್ಕಿದ್ರೆ ಒಂದು ಸಮಾಧಿ ಸಿಗಬಹುದು, ಸಮಾಧಿಯ ಒಳಗೆ ಒಂದು ಅಸ್ಥಿಪಂಜರ ಸಿಗ್ಬೋದು, ಅಷ್ಟೇನೆ. ನಿಧಿ ಅಂತೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಏನೋ ಅಪರೂಪಕ್ಕೆ ಒಂದಿಷ್ಟು ನಿಧಿ ಅಂತ ಸಿಗ್ಬೋದು. ಆ ನಿಧಿ ಅಂದ್ರೇನು, ಒಂದು ಚಮ್ನಲ್ಲಿ ಒಂದಿಷ್ಟು ಸಿಗ್ಬೋದು, ಒಂದು ತಾಮ್ರ ಶಾಸನ ಸಿಗ್ಬೋದು, ಅಷ್ಟೇ ಹೊರತು ಬೇರೆ ಇನ್ನೇನು ಕೊಪ್ಪರಿಗೆ ಹಣ ಸಿಗೋದಿಲ್ಲ. ಕೊಪ್ಪರಿಗೆ ಹಣ ಅವೆಲ್ಲ ಹೇಳಿಕೆಯ ಮಾತುಗಳಷ್ಟೇ. ಅದನ್ನ ಈ ಭೂಶೋಧನೆಯಿಂದ ಆ ಕಾಲದ ಬದುಕು ಹೇಗಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಮತ್ತು ಇದಲ್ದೇನೆ ನಮಗೆ ಶಾಸನಗಳು ಸಿಗುತ್ತವೆ. ಶಾಸನಗಳು ಆ ಕಾಲದ ಭಾಷೆಯಲ್ಲೇ ಮತ್ತು ಆ ಕಾಲದ ಲಿಪಿಯಲ್ಲಿ ಬರೆಯಲ್ಪಟ್ಟಿರುವಂಥವು. ಅವುಗಳನ್ನು ಈ ಕಾಲದ ಲಿಪಿಯಲ್ಲಿ ಬರೆದಿರೋದಿಲ್ಲ, ಆ ಕಾಲದ ಲಿಪಿಯಲ್ಲೇ ಬರೆದಿರುತ್ತೆ. ಆ ಕಾಲದಲ್ಲಿ ಏನು ಭಾಷೆಯನ್ನು ಬಳಸ್ತಾ ಇದ್ರು ಅದೇ ಭಾಷೆಯಲ್ಲಿ. ನಮ್ಮ ಕರ್ನಾಟಕದಲ್ಲಿ ಆರಂಭದ ಕೆಲವು ಶಾಸನಗಳು, ವಿಶೇಷವಾಗಿ ಅಶೋಕನ ಶಾಸನಗಳು, ನಮಗೆ ಬ್ರಾಹ್ಮಿ ಲಿಪಿಯಲ್ಲೇ ಇರೋದು ಮತ್ತು ಪ್ರಾಕೃತ ಭಾಷೆಯಲ್ಲೇ ಇರೋದು. ಪ್ರಾಕೃತ ಭಾಷೆಯಲ್ಲಿ ಮತ್ತು ಕರ್ನಾಟಕದಲ್ಲಿರೋದು ಬ್ರಾಹ್ಮಿ ಲಿಪಿಯಲ್ಲಿ ಇರುವಂಥದ್ದೇನೆ. ಆ ಲಿಪಿಯೇ ಬ್ರಾಹ್ಮಿ ಲಿಪಿಯೇ ಮುಂದುವರೆದು ಕೆಲವು ಬದಲಾವಣೆಗಳನ್ನ ಕಾಣ್ಕೊಳ್ತಾ, ಕಾಲಕ್ಕೆ ತಕ್ಕಂತೆ ಕೆಲವು ಬದಲಾವಣೆಗಳನ್ನ ಕಾಣ್ಕೊಳ್ತಾ ಈಗಿನ ಕನ್ನಡ ಲಿಪಿಗೆ ತಲುಪಿದೆ ಅಂಥೇಳಿ ಲಿಪಿ ತಜ್ಞರು ಅದನ್ನ ಹೇಳ್ತಾರೆ. ಮತ್ತು ಅದರ ಮೂಲಕ ತಮಿಳು ಕೂಡ ಸಿಕ್ಕಿತ್ತು, ತಮಿಳು ಕೂಡ ಹಾಗೆ ಬಂದಿದ್ದೇನೇನೆ. ಇವೆಲ್ಲವೂ ಕೂಡ ಆಯಾ ಬೆಳವಣಿಗೆಯನ್ನು, ಕಾಲಾನುಕ್ರಮದ ಬೆಳವಣಿಗೆಯನ್ನು ಗುರುತಿಸಬೇಕು. ಲಿಪಿಶಾಸ್ತ್ರ ಗೊತ್ತಿರಬೇಕು, ಲಿಪಿಶಾಸ್ತ್ರ ತಿಳುವಳಿಕೆ ಇರಬೇಕು. ಮತ್ತು ಯಾವುದೋ ಒಂದು ಕಾಲದ ಶಾಸನವನ್ನು ನೋಡಿಬಿಟ್ಟು ಇನ್ಯಾವುದೋ ಕಾಲದ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕಾಲದ ಉಲ್ಲೇಖ ಇರುತ್ತೆ, ಕಾಲದ ಉಲ್ಲೇಖವನ್ನು ಕೂಡ ಕೊಟ್ಟಿರ್ತಾರೆ. ಆದ್ದರಿಂದ ಕಾಲದ ಉಲ್ಲೇಖ, ರಾಜನ ಉಲ್ಲೇಖ, ಇವುಗಳನ್ನೆಲ್ಲ ಗಮನಿಸಿ ಸಾಂಸ್ಕೃತಿಕ ವಿಚಾರಗಳೇನು ಇದನ್ನು ಬಹಳ ಮುಖ್ಯವಾಗಿ ನಾವು ಜನರಿಗೆ ತಿಳಿಸ್ತಾ ಹೋಗಬೇಕು. ರಾಜಕೀಯ ಇತಿಹಾಸಕ್ಕಿನ್ನ ನನ್ನ ಕೇಳೋದಾದರೆ ಸಾಂಸ್ಕೃತಿಕ ಇತಿಹಾಸವನ್ನು ಜನರಿಗೆ ತಿಳಿಸಬೇಕಾದ್ದು ನಮ್ಮ ಕರ್ತವ್ಯ. ಇತಿಹಾಸದ ವಿದ್ವಾಂಸರ ಒಂದು ಕರ್ತವ್ಯ, ಅದು ಭಾಳ ಮುಖ್ಯವಾದದ್ದು ಇದು. ಮತ್ತು ಅದಕ್ಕೆ ಈಗ ಸಾಹಿತ್ಯ ಪರಿಷತ್ನಲ್ಲಿ ಕೂಡ ತರಗತಿಗಳು ನಡೀತಾ ಇವೆ, ಈಗಲೂ ಕೂಡ ನಡೀತಾ ಇದೆ. ಮತ್ತು ಈಗ ಕರ್ನಾಟಕ ಇತಿಹಾಸ ಅಕಾಡೆಮಿಯಿಂದ ದೂರದ ಇದರಲ್ಲಿ ಇರೋರಿಗೆ ಆನ್ಲೈನ್ ಮೂಲಕ ಕಲಿಸುವ ವ್ಯವಸ್ಥೆ ಕೂಡ ಸಿದ್ಧ ಆಗ್ತಾ ಇದೆ. ಅದನ್ನು ಕೂಡ ಮಾಡುವ ಪ್ರಯತ್ನಗಳಾಗ್ತಾ ಇದೆ. ಇದೆಲ್ಲವೂ ಕೂಡ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದ ಪ್ರಯತ್ನಗಳು. ಇಂತಹ ಪ್ರಯತ್ನಗಳನ್ನು ನಾವು ಗುರುತಿಸ್ಕೊಳ್ಳೇಬೇಕು. ಗುರುತಿಸ್ಕೊಂಡು ನಾವು ಮುಂದುವರೆದ್ರೆ ಒಂದಲ್ಲ ಒಂದು ದಿನ ನಮ್ಮ ಸಮಗ್ರ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದು ನಮ್ಮ ಹಿರಿಯ ವಿದ್ವಾಂಸರ ಎಸ್ ವಿ ವೆಂಕಟೇಶ್ವರ ಮುಂತಾದಂಥ ವಿದ್ವಾಂಸರ ಒಂದು ಕನಸು ಆಗಿತ್ತು, ಶ್ರೀಕಂಠ ಶಾಸ್ತ್ರಿಗಳ ಕನಸು ಆಗಿತ್ತು. ಸಮಗ್ರವಾಗಿ ಕರ್ನಾಟಕದ ಇತಿಹಾಸವನ್ನು ತಿಳಿಸುವ ಪ್ರಯತ್ನ ಆಗಬೇಕು. ಈ ಪ್ರಯತ್ನವನ್ನು ನಮ್ಮ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದವರು ಮಾಡಿದ್ದಾರೆ. ಅವರ ಇದಕ್ಕೆ ಪ್ರಯತ್ನಕ್ಕೆ ಅದು ಸರಿ ಇದು. ಆದರೆ ಇನ್ನಷ್ಟು ಕೆಲಸ ಆಗೋದು ಬಾಕಿ ಇದೆ ಅಂತ ಅನಿಸುತ್ತೆ. ಒಂದು, ಇತಿಹಾಸದಲ್ಲಿ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಇತಿಹಾಸ ಎಲ್ಲೋ ಒಂದು ಕಡೆ ನಿಂತು ಹೋಗ್ಬೋದು, ಆದರೆ ಸಾಂಸ್ಕೃತಿಕ ಇತಿಹಾಸ ಇದೆಯಲ್ಲ, ಇದು ನಿರಂತರವಾಗಿ ಮುಂದುವರಿಯುವಂಥದ್ದು. ಇದಕ್ಕೆ ಇದು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಈ ಬದಲಾವಣೆಗಳು ಆಗ್ತಾ ಇರುತ್ತೆ, ಗುರುತಿಸ್ತಾ ಇರಬೇಕು. ಆಗ ಮಾತ್ರ. ಯಾಕೆಂದರೆ ಇದೆಲ್ಲ ಇಷ್ಟು ಮಟ್ಟಿಗೆ ಅಂದರೆ, ಕಪ್ಪೇರ ಭಟ್ಟನ ಶಾಸನ ಒಂದು ಗೊತ್ತಿತ್ತು ನಮಗೆ, ಇನ್ನೊಂದು ಶಾಸನ ಇದೆ ಅಂತ ಅನುಮಾನಗಳಿದ್ವು ಭಾಳ ವರ್ಷ ಆದಮೇಲೆ. ಆದರೆ ಈಗ ಇನ್ನೊಂದು ಶಾಸನವು ಕೂಡ ಪತ್ತೆ ಆಗಿದೆ. ಇಂಥ ಕೆಲಸಗಳು ಆಗ್ತಾ ಇರುತ್ತೆ, ನಿರಂತರವಾಗಿ ಆಗ್ತಾ ಇರಬೇಕು. ಆದಾಗ ಇತಿಹಾಸದ ವಿದ್ವಾಂಸರು ಭಾಷೆಯನ್ನು ಬಲ್ಲವರು, ಲಿಪಿಯನ್ನು ಬಲ್ಲವರು, ಆ ಕಾಲದ ಸಂಸ್ಕೃತಿಯನ್ನು ಬಲ್ಲವರು ಮತ್ತು ಆ ಕಾಲಘಟ್ಟದ ಇತಿಹಾಸವನ್ನು ಬಲ್ಲವರು ಅದರ ಬಗ್ಗೆ ಚರ್ಚೆ ಮಾಡಿ ವಿಶದವಾಗಿ ವಿವರಗಳನ್ನು ಕೊಡ್ತಾ ಹೋದರೆ ಅನುಕೂಲ ಆಗುತ್ತೆ. ಮುಂದಿನ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗುತ್ತೆ. ಮತ್ತು ಶ್ರೀಕಂಠ ಶಾಸ್ತ್ರಿಗಳು ಬರೆದಿರ್ತಕ್ಕಂಥ ಲೇಖನಗಳ ಸಂಖ್ಯೆ ನಿಮಗೆ ಆಶ್ಚರ್ಯ ಆಗ್ಬೋದು ಕೇಳಿದ್ರೆ. ಸುಮಾರು ಲೇಖನಗಳು
ಆ, ಲೇಖನಗಳ ಸಂಖ್ಯೆ ಸುಮಾರು ಕನ್ನಡದಲ್ಲಿ ಸುಮಾರು 112, ಕನ್ನಡ ಲೇಖನಗಳು 112, ಇಂಗ್ಲೀಷ್ ಲೇಖನಗಳು 114 ಈಗ ಲಭ್ಯ ಇರುವಂಥದ್ದು, ಈಗ ಪ್ರಕಟ ಆಗಿರುವಂಥದ್ದು. ಮತ್ತು ಇದು ಹೊಸದಾಗಿ ಲೇಖನಗಳು ಸಿಗ್ತಾನೇ ಇದೆ. ನಾಗನಾಥ್ ಅವರು ಸಿಕ್ಕಿದಾಗ ಹೇಳ್ತಿರ್ತಾರೆ, ಸರ್ ಒಂದು ಹೊಸ ಲೇಖನ ಬಂತು ಅದು, ಅದನ್ನು ನಮ್ಮ ವೆಬ್ಬಲ್ಲಿ ಹಾಕ್ಬಿಟ್ಟಿದ್ದೀವಿ ಸರ್. ವೆಬ್ ಅವರದೇ ಒಂದು ವೆಬ್ ಇದೆ, www.ಶ್ರೀಕಂಠ ಶಾಸ್ತ್ರಿ.org. ಇದರೊಳಗೆ ಈ ಬಹುತೇಕ ಇವರ ಬಗ್ಗೆ, ಶ್ರೀಕಂಠ ಶಾಸ್ತ್ರಿಗಳ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಇದೆ. ಹೊಸದಾಗಿ ಏನು ವಿಷಯ ಸಿಕ್ಕಿದ್ರೂ ಅದನ್ನು ಸೇರಿಸ್ತಾ ಇರ್ತಾರೆ ಅವರು, ನಾಗನಾಥ್ ಅವರು ಮತ್ತು ಅವರ ಇಡೀ ಅವ್ರ ಕುಟುಂಬ ಸೇರಿಕೊಳ್ತಾ ಇರ್ತಾರೆ. ಇದು ಆ ಕೆಲಸ ಮಾಡೋದ್ರಿಂದ ಮುಂದಿನ ವಿದ್ವಾಂಸರಿಗೆ ಅದರ ಅನುಕೂಲಗಳು ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಒಂದು ಕಡೆ ತಂದಿರೋ ಪ್ರಯತ್ನ ಆಗಿಲ್ವಾ ಅಂದರೆ ಪ್ರಯತ್ನಗಳಾಗಿದೆ. ಅವರು ಇದ್ದಾಗಲೇ 1974 ಸುಮಾರಿನಲ್ಲಿ ಸಾವಿರದ 1975ರಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಿಂದ, ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಿಂದ ಎಸ್ ಶ್ರೀಕಂಠ ಶಾಸ್ತ್ರಿಗಳ ಸಂಶೋಧನಾ ಲೇಖನಗಳನ್ನು, ಕನ್ನಡ ಲೇಖನಗಳನ್ನು ಪ್ರಕಟ ಮಾಡಿದ್ದಾರೆ. ಸಂಶೋಧನಾ ಲೇಖನಗಳು ಅಂತಲೇ ಅದನ್ನು ಸಂಪಾದಿಸಿರೋರು ಅವರ ಇಬ್ಬರು ಶಿಷ್ಯರೇ. ಒಂದು ಡಾಕ್ಟರ್ ಬಾರಾ ಗೋಪಾಲ್ ಮತ್ತು ಇನ್ನೊಂದು ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ. ಇವರಿಬ್ಬರೇನೇ ಸೇರಿ ಈ ಸಂಪುಟವನ್ನು ತಂದಿದ್ದಾರೆ, ಸಂಶೋಧನಾ ಲೇಖನಗಳು. ಇದು ಮತ್ತೆ ಮರುಮುದ್ರಣ ಕೂಡ ಆಗಿದೆ, ಇತ್ತೀಚೆಗೆ ಅದರ ಮರುಮುದ್ರಣ ಕೂಡ ಆಗಿದೆ. ಮತ್ತು ಇಷ್ಟೆಲ್ಲ ಕೆಲಸಗಳು ಆಗಿದೆ. ಮತ್ತು ಈ ಎಲ್ಲ ಲೇಖನಗಳು ಎಲ್ಲರೂ ಒಪ್ಪಿಟ್ಟಿದ್ದಾರೆ. ಏನು ಸಮಸ್ಯೆ ಇಲ್ವಾ ಈ ಲೇಖನಗಳಲ್ಲಿ ಅಂದರೆ ಸಮಸ್ಯೆ ಇದೆ. ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅವರು ಲೇಖನ ಬರೀತಾ ಮೊಹೆಂಜೊದಾರೋ, ಅಲ್ಲಿನ ಡಾಕ್ಟರ್ ಮ್ಯಾಕೆ ಅವರ ಅಭಿಪ್ರಾಯಗಳು, KN ದೀಕ್ಷಿತ್ ಅವರ ಅಭಿಪ್ರಾಯಗಳು, ಫಾದರ್ ಹೆರಾಸ್ ಅಭಿಪ್ರಾಯಗಳು, ಇವುಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಮತ್ತು ಸೈಂಧವ ಸಂಸ್ಕೃತಿ, ಇದರ ಕಾಲ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಮತ್ತು ಪ್ರಾಗ್ ಭಾರತೀಯ ಸಂಸ್ಕೃತಿಯಲ್ಲಿ ರೂಪಾರ್, ರಂಗಪುರ್ ಇವುಗಳಲ್ಲಿ ನಡೆದಿರ್ತಂತಹ ಭೂಶೋಧವನ್ನು, ಉತ್ಖನನವನ್ನು ಪ್ರಸ್ತಾಪ ಮಾಡ್ತಾರೆ. ಹೀಗೆ ಹರಪ್ಪ, ಮೊಹೆಂಜೊದಾರೋ, ಸೈಂಧವ ಸಂಸ್ಕೃತಿ ಇತ್ಯಾದಿಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಈ 1802ರಲ್ಲಿ ಬಂದಿದ್ದ ಬುಕನನ್, 1860ರಲ್ಲಿ ಆರಂಭ ಆದ ಆರ್ಕಿಯಾಲಜಿ, ಭಾರತೀಯ ಪುರಾತತ್ವ ಇಲಾಖೆ, ಇವುಗಳ ಮೂಲಕ ಆಗಿರುವ ಕೆಲಸಗಳನ್ನೆಲ್ಲ ಕುರಿತು ಮಾಡ್ತಾ ಹೋಗ್ತಾರೆ. ಮತ್ತು ರಾಮಾಯಣವನ್ನು ಇತಿಹಾಸ ಅನ್ನಬೇಕೇ ಬೇಡವೇ, ಮಹಾಭಾರತವನ್ನು ಇತಿಹಾಸ ಅನ್ನಬೇಕೇ ಬೇಡವೇ, ಇತಿಹಾಸ ಅಂತಿರೋ ಬಿಡ್ತಿರೋ ರಾಮಾಯಣ ಮತ್ತು ಮಹಾಭಾರತ, ಭಾಗವತಗಳನ್ನು. ಆದರೆ ಅವು ಭಾರತೀಯ ಸಂಸ್ಕೃತಿಯ ವಿಚಾರಗಳು ಅನ್ನೋದನ್ನು ನಿರಾಕರಿಸೋಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಇವೆಲ್ಲ ಸೇರಿ ಹೋಗಿವೆ. ಆದ್ದರಿಂದ ಈ ರಾಮಾಯಣ ಅದರ ಕಾಲ ಏನು, ಮಹಾಭಾರತದ ಕಾಲ ಏನು, ಅದರ ಮೇಲೆ ಮತ್ತಷ್ಟು ಬೆಳಕನ್ನು ಚೆಲ್ಲುವ ಶಂಕರಾಚಾರ್ಯರ ತುಂಬ ಹಳೆಯಲ್ಲ, ಸುಮಾರು ಕ್ರಿಸ್ತ ಶಕ 8-9ನೇ ಶತಮಾನದ್ದು, ಈ ಶತಮಾನದಲ್ಲಿದ್ದ ಶಂಕರಾಚಾರ್ಯರ ಬಗ್ಗೆ, ಅವರ ಕಾಲದ ಬಗ್ಗೆ, ಮತ್ತು ಕನ್ನಡ ರಾಜ್ಯ ಇತಿಹಾಸದ ಮೈಲಿಗಲ್ಲುಗಳ ಬಗ್ಗೆ ಹಾಗೆ ಬರೀತಾ ಕನ್ನಡ ನಾಡಿನ ಚರಿತ್ರೆ ಅಂತ ಹೇಳಿ ಒಂದು ಲೇಖನ ಬರೆದಿದ್ದಾರೆ. ತುಂಬ ದೀರ್ಘವಾದ ಲೇಖನ, ಪ್ರಾಕ್ಚಾರಿತ್ರಿಕ ಯುಗದಿಂದ ಹಿಡಿದು 20ನೇ ಶತಮಾನದವರೆಗೆ, ಅಂದರೆ ಆಗ ನಡೀತಿತ್ತಲ್ಲ ಆ 20ನೇ ಶತಮಾನದವರೆಗೆ ಎಲ್ಲ ಕಾಲಘಟ್ಟದ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಬಹಳ ಮುಖ್ಯವಾದ ಮೈಲಿಗಲ್ಲುಗಳನ್ನು ಅಲ್ಲಿ ಗುರುತಿಸ್ತಾ ಹೋಗ್ತಾರೆ, ತಿಳಿಸ್ತಾರೆ. ಮತ್ತು ಇವರು ಬಸವೇಶ್ವರರ ಬಗ್ಗೆ, ಅವರ ಕಾಲದ ಬಗ್ಗೆ ತುಂಬ ಚರ್ಚೆಗಳಾಗಿದೆ, ಈಗಲೂ ಆಗ್ತಾ ಇದೆ. ಇವೆಲ್ಲವೂ ಮುಗಿಯುವಂಥದ್ದಲ್ಲ. ಬಸವೇಶ್ವರರು
ಎಲ್ಲಿಯವರೆಗೆ ಜೀವಂತ ಇರ್ತಾರೆ ಅಂದರೆ ಅವರ ಬಗೆಗಿನ ಚರ್ಚೆಗಳು ಎಲ್ಲಿವರೆಗೆ ನಿಲ್ಲೋದಿಲ್ವೋ ಅಲ್ಲಿವರೆಗೆ ಅವರು ಜೀವಂತ ಇರ್ತಾರೆ ಅಂತ. ಸೊ ಬಸವೇಶ್ವರರ ಬಗ್ಗೆ ಈಗಲೂ ಚರ್ಚೆ ಆಗ್ತಿದೆ. ಬಸವೇಶ್ವರರ ಕುರಿತು 6 ಶಾಸನಗಳು ಲಭ್ಯ ಇದ್ದಿದ್ದನ್ನು ಅವರು ಆಗಲೇ ಗುರುತಿಸಿದ್ರು. ಮತ್ತು ಈ 6 ಶಾಸನಗಳಲ್ಲಿ ಏನೇನು ವಿಷಯಗಳು ತಿಳಿದು ಬಂದಿವೆ ಇವುಗಳನ್ನೆಲ್ಲ ಅವರು ತಿಳಿಸಿ ಅದರ ಬಗ್ಗೆ ಒಂದು ವಿಮರ್ಶಾತ್ಮಕ ಲೇಖನವನ್ನು ಸಿದ್ಧ ಮಾಡಿದರು. ಸಾಮಾನ್ಯಕ್ಕೆ ಶ್ರೀಕಂಠ ಶಾಸ್ತ್ರಿಗಳ ಲೇಖನಗಳ ಬಗ್ಗೆ ಪ್ರಸ್ತಾಪ ಮಾಡುವಾಗ ಎಲ್ಲರೂ ಸಾಮಾನ್ಯವಾಗಿ ಹೇಳುವಂಥದ್ದು ಪುರಂದರದಾಸರ ಬಗೆಗಿನ ಲೇಖನ ಸ್ವಲ್ಪ ಸರಿ ಇಲ್ಲ ಅಂತ. ಅದು ಈಗಿನ ಕೆಲವರ ಅಭಿಪ್ರಾಯ ಇರ್ಬೋದು, ಆದರೆ ಇತ್ತೀಚೆಗೆ ಕೂಡ ಅದು ಯಾಕೆ ಸರಿ ಇರಬಾರ್ದು ಅಂತ ಅನಿಸುತ್ತೆ. ಯಾಕಂದರೆ ಅವರು ವಿವಾದಕ್ಕೆ ಅವಕಾಶ ಮಾಡಿಕೊಟ್ಟ ಲೇಖನ ಅದು ಪುರಂದರದಾಸರು ಅಂತ ಹೇಳಿ. ಮತ್ತು ಇದು ಆ ಕಾಲಕ್ಕೆ ತಾಯಿನಾಡು ಪತ್ರಿಕೆಯಲ್ಲಿ 1965ರಲ್ಲಿ ತಾಯಿನಾಡು ಪತ್ರಿಕೆಯಲ್ಲಿ ಪ್ರಕಟ ಆದದ್ದು. ವಿವಾದಕ್ಕೆ ಎಡೆ ಮಾಡಿಕೊಟ್ಟ ಲೇಖನ ಅದು. ವಿಜಯನಗರದ ವಿನಾಶಕ್ಕೆ ಸೋಸಲೆ ವ್ಯಾಸರಾಯರ ಕಾರಣ. ಅವರ ಜೊತೆಗಿದ್ದವರು ಪುರಂದರದಾಸರು. ವ್ಯಾಸರಾಯರ ಪ್ರೇರಣೆಯಿಂದ ಪುರಂದರದಾಸರು ಅಲ್ಲಿ ವೈಷ್ಣವ ಧರ್ಮ, ಶ್ರೀ ವೈಷ್ಣವ ಧರ್ಮ ಹೆಚ್ಚು ಪ್ರಚಾರಕ್ಕೆ ಬರೋದಕ್ಕೆ ಕಾರಣ ಆಗಿ ಅದರಿಂದ ಶೈವರಿಗೆ ಅಸಮಾಧಾನ ಆಗಿ ನಾವು ವಿನಾಶಕ್ಕೆ ಕಾರಣ ಆಯಿತು ಅನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅವತ್ತು ಚರ್ಚೆ ಆಯಿತು, ಇವತ್ತು ಚರ್ಚೆ ಆಗ್ಬೋದು. ಮತ್ತು ಇತಿಹಾಸದಲ್ಲಿ ಇಂತಹ ಚರ್ಚೆಗಳು ಆಗ್ತಾ ಇರಬೇಕಾಗತ್ತೆ. ಮತ್ತು ವಿಜಯನಗರದ ಅಳಿವು ಹೇಗಾಯಿತು, ರಕ್ಕಸಗಿ ತಂಗಡಿಗೆ ಅಂಥೇಳಿ ಈಗ ನಾವು ಹೇಳಿಬಿಡ್ತೀವಿ. ಆದರೆ ಮೊದಲು ತಾಳಿಕೋಟೆ ಅಂತಿದ್ವು. ತಾಳಿಕೋಟೆಗೂ ರಕ್ಕಸಗಿ ತಂಗಡಿಗೂ ದೂರ ಇದೆ, ಸುಮಾರು 22 ಮೈಲಿ ದೂರ ಇದೆ. ಸೊ ಇದೆಲ್ಲ ಹೇಗೆ, ಇವುಗಳ ಬಗ್ಗೆ ಏನು, ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ. ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ, ಕರ್ನಾಟಕದ ವೀರರ ಬಗ್ಗೆ, ನೌಕಾಚರಿತ್ರೆಯ ಬಗ್ಗೆ, ಮಹಾರಾಷ್ಟ್ರದ ವ್ಯಾಪ್ತಿಯ ಬಗ್ಗೆ, ಭಾರತಕ್ಕೆ ಬಂದಿದ್ದ ಪ್ರವಾಸಿಗರ ಬಗ್ಗೆ ಇವೆಲ್ಲವನ್ನು ಚರ್ಚೆ ಮಾಡ್ತಾ ತಾಜ್ ಮಹಲ್ ಕಟ್ಟಿಸಿದವರು ಯಾರು, ಇದು ನನಗೆ ನೆನಪಿರೋ ಹಾಗೆ ಸುಮಾರು ಕಳೆದ ಶತಮಾನದ 70-80ನೇ ದಶಕದಲ್ಲಿ ಕೂಡ ತುಂಬ ಚರ್ಚೆಗೆ ಗುರಿಯಾಗಿತ್ತು. ತಾಜ್ ಮಹಲ್ ಕಟ್ಟಿಸಿದವರು ಯಾರು ಅಂತ. ಇದು ಭಾರತೀಯರೇ ನಿರ್ಮಿಸಿದ್ದು ಅಂತ ಹೇಳಿ ಇಟಾಲಿಯನ್ ವಾಸ್ತುತಜ್ಞ ವೆರೋನಿಕೋ ಹೇಳ್ತಾನೆ ಅನ್ನುವ ಮಾತನ್ನು ಅವರು ದಾಖಲಿಸಿದ್ದಾರೆ. ಮತ್ತು ಇದು ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸಾರ್ಸನಿಕ್ ಶೈಲಿ ತುಂಬ ಪ್ರಾಚೀನ ಏನಲ್ಲ. ಮತ್ತು ಇದು ಹಲವು ದಾಖಲೆಗಳ ಮೂಲಕ ಇವರು ಇಂಡೋ ಸಾರ್ಸನಿಕ್ ಶೈಲಿಯ ಇದು ಕಟ್ಟಡ ವಾಸ್ತು ಇದು ಅನ್ನುವ ಮಾತುಗಳನ್ನ ಹೇಳ್ತಾರೆ. ಮತ್ತು ಇದರಲ್ಲಿ ನೂತನ ವಿಶ್ವವ್ಯವಸ್ಥೆಯ ಬಗ್ಗೆ, ಇತಿಹಾಸದ ಬಗ್ಗೆ, ರಾಜಕೀಯ ಇತಿಹಾಸ, ಸಾಂಸ್ಕೃತಿಕ ಇತಿಹಾಸ, ಧಾರ್ಮಿಕ ಇತಿಹಾಸ, ಸಾಂಸ್ಕೃತಿಕ ಇತಿಹಾಸ ಮತ್ತು ಶಕ್ತಿ ಪೂಜೆ. ಭಾರತೀಯರಲ್ಲಿ ಶಕ್ತಿ ಪೂಜೆ ವಿಶಿಷ್ಟವಾದದ್ದು. ತಾಯಿಗೆ ಪೂಜೆ ಮಾಡ್ತೀವಿ, ತಾಯಿಯೇ ಶಕ್ತಿ. ಆ ಶಕ್ತಿ ಪೂಜೆ ಬುದ್ಧ, ಜೈನ ಮತ, ಕುಮುದನ ಸಿರಿಭೌವಲಯ ತುಂಬ ವಿಶೇಷವಾಗಿ ಆಸಕ್ತಿಯನ್ನು ಹುಟ್ಟಿಸಿದ ಕೃತಿ. ಇದ್ರ ಪೂರ್ಣ ಲಭ್ಯ ಇಲ್ಲ, 3 ಸಂಪುಟಗಳು ಮಾತ್ರ ಪ್ರಕಟ ಆಗಿದೆ. ಇನ್ನು ಕೆಲವು ಸಂಪುಟಗಳು ಪ್ರಕಟ ಆಗಬೇಕು ಅನ್ನುವ ಮಾತಿದೆ. ಇವೆಲ್ಲವುಗಳ ಹಿಂದೆ ಇವರು ನಮ್ಮ ಶ್ರೀಕಂಠ ಶಾಸ್ತ್ರಿಗಳ ಮನಸ್ಸು ಕೆಲಸ ಮಾಡಿತ್ತು. ಇವರು ಇದ್ದರು. ಇವರೆಲ್ಲ ಈ ಎಲ್ಲ ಕೆಲಸಗಳ ಹಿಂದೆ ಅವರು ಇದ್ದರು. ಈ ಕಾರಣಗಳಿಂದ ತುಂಬ ವಿಶೇಷವಾಗಿ ಅದು ಅವರ ಕೆಲಸಗಳು ಗಮನಾರ್ಹ. ಮತ್ತು ಇದಲ್ಲದೇನೆ ನಾವು ಶಾಸನಶಾಸ್ತ್ರ ತರಗತಿಗಳನ್ನ ಓದ್ತಾ ಇದ್ದಾಗ ನಮಗೊಂದು ರೀತಿಯಲ್ಲಿ ಬಹಳ ಮುಖ್ಯವಾದ ಕೃತಿ ಅಂದರೆ ಹೊಯ್ಸಳ ವಾಸ್ತುಶಿಲ್ಪ. ಈ ಹೊಯ್ಸಳ ವಾಸ್ತುಶಿಲ್ಪ ಇದೆಯಲ್ಲ, ಇದು ಈಗ ಮತ್ತೆ ಮರುಮುದ್ರಣ ಕೂಡ ಆಗಿದೆ. ಮರುಮುದ್ರಣ ಆಗಿದೆ. ಇದು ಆಗ ಪ್ರಕಟ ಆದ 1965ರಲ್ಲಿ.
ಒಂದು ರೀತಿಯಲ್ಲಿ ಬಹಳ ಮುಖ್ಯ ಅಂತ ಅನಿಸಿದ ಕೃತಿ. ಇವುಗಳಲ್ಲಿ ಬಹುತೇಕ ಹೊಯ್ಸಳ ವಾಸ್ತುಶಿಲ್ಪದ ಬಗ್ಗೆ ಪೀಠಿಕೆಯ ರೂಪದಲ್ಲಿ ಬಹಳ ಮುಖ್ಯವಾದ ವಿಚಾರಗಳನ್ನ ಹೇಳ್ತಾರೆ. ಇದು ಹೊಯ್ಸಳ ವಾಸ್ತು ಅಂತೇಳಿ ಹೇಗೆ ಹೇಳ್ಬೋದು, ಅಲ್ಲಿನ ಜಗತಿ ಏನು, ಆ ಜಗತಿಯ ವಿನ್ಯಾಸ ಹೇಗಿರುತ್ತೆ, ಅದರ ಮೇಲಿನ ಪೀಠ ಉಪಪೀಠ ಏನು, ಕಂಬಗಳು ಹೇಗಿರುತ್ತವೆ, ಕುಡ್ಜೆಗಳು ಹೇಗಿರುತ್ತವೆ, ಇವುಗಳ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡ್ತಾರೆ. ಈ ಪ್ರಸ್ತಾಪ ಮಾಡಿ ಅವುಗಳ ಮೇಲ್ಛಾವಣಿ ಸ್ತಂಭಗಳು ಭುವನೇಶ್ವರಿ ಹೊಯ್ಸಳರ ದೇವಾಲಯಗಳಲ್ಲಿ ಮತ್ತು ಕಲ್ಯಾಣ ಚಾಲುಕ್ಯರ ಸಮಕಾಲೀನ ಕಲ್ಯಾಣ ಚಾಲುಕ್ಯರ ದೇವಾಲಯಗಳಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾದದ್ದು ಭುವನೇಶ್ವರಿ ಮತ್ತು ಅವುಗಳ ಶಿಲ್ಪಗಳನ್ನು. ವಿಶೇಷ ಅಂದರೆ ಆ ಭುವನೇಶ್ವರಿಯ ಶಿಲ್ಪಗಳು. ಮತ್ತು ಇದಲ್ಲದೇ ಅಲ್ಲಿನ ಪ್ರಮುಖವಾದ 3 ಹೊಯ್ಸಳ ದೇವಾಲಯಗಳನ್ನ ಬೇಲೂರು, ಹಳೇಬೀಡು, ಸೋಮನಾಥಪುರ. ಇದಲ್ಲದೇ ಸುಮಾರು 92 ದೇವಾಲಯಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ. ಅಂದರೆ ಅಷ್ಟೊಂದು ಹೊಯ್ಸಳ ದೇವಾಲಯಗಳು ಕರ್ನಾಟಕದಲ್ಲಿ ಆಗಿನ ಮೈಸೂರು ಸಂಸ್ಥಾನದಲ್ಲಿ ಇದ್ವು. ಇವುಗಳನ್ನೆಲ್ಲ ಪ್ರಸ್ತಾಪ ಮಾಡಿ ಅವುಗಳ ತುಂಬ ವಿವರವಾದ ವಿವರಣೆ ಏನಲ್ಲ, ಭಾಳ ಸಂಕ್ಷಿಪ್ತವಾಗಿ ಅವುಗಳ ಬಗ್ಗೆ ಮಾಹಿತಿ ಸಿಗೋದ್ರಿಂದ ಅವುಗಳನ್ನ ಆರಂಭಿಕ ಅಧ್ಯಯನದಲ್ಲಿ ಮುಖ್ಯವಾಗಿ ಪರಿಗಣಿಸಬೇಕಾದ್ದು ಮುಖ್ಯ ಅಂತ ಅನಿಸುತ್ತೆ. ಮತ್ತು ಅವರ ಮರುಮುದ್ರಣ ಆದಾಗ ಅದಕ್ಕೆ ಒಂದಿಷ್ಟು ಹೊಸ ಫೋಟೋಗಳನ್ನು, ಹೊಸ ಛಾಯಾಚಿತ್ರಗಳನ್ನು, ಯಾಕೆಂದರೆ ಅಲ್ಲಿದ್ದ ಛಾಯಾಚಿತ್ರಗಳು ಸ್ವಲ್ಪ ಮಂಕಾಗ್ತಾ ಇತ್ತು, ಅದನ್ನೆಲ್ಲ ತೆಗೆದು ಹೊಸ ರೀತಿಯಲ್ಲಿ ಹೊಸ ಛಾಯಾಚಿತ್ರಗಳನ್ನು ಪ್ರಕಟಿಸುವ ಕೆಲಸವನ್ನು, ಒಳ್ಳೆಯ ಛಾಯಾಚಿತ್ರಗಳನ್ನು ಪ್ರಕಟಿಸುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವರಿಗೆ ಅವರ ಇಂಗ್ಲೀಷ್ ಲೇಖನಗಳು, ಇದನ್ನು ನಮ್ಮ ಮಿಥಿಕ್ ಸೊಸೈಟಿಗೋಸ್ಕರ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಗಳು ಮತ್ತು ಡಾಕ್ಟರ್ P.N. ನರಸಿಂಹಮೂರ್ತಿಯವರು ಸಂಪಾದಿಸಿ ಪ್ರಕಟಿಸಿದರು. ಅದು 2 ಸಂಪುಟಗಳಲ್ಲಿದೆ. 2 ಸಂಪುಟಗಳಲ್ಲಿ ಅದರಲ್ಲಿ ಮೊದಲನೆಯ ಸಂಪುಟ ಇರೋದು ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ, ಇದಕ್ಕೆ ಸಂಬಂಧಪಟ್ಟ ಹಾಗೆ. ಇದರೊಳಗೆ ಇರತಕ್ಕಂಥದ್ದು ಸುಮಾರು ಭಾಳ ಮುಖ್ಯವಾದ ಲೇಖನಗಳು. ಎಷ್ಟು ಲೇಖನಗಳು ಅಂದರೆ ಸುಮಾರು 81 ಲೇಖನಗಳು ಇದರೊಳಗೆ ಸೇರಿಕೊಂಡಿವೆ. 81. ಸೊ ಅಥವಾ ಸುಮಾರು 70 ಲೇಖನಗಳಂತೂ ಇದರೊಳಗಿದೆ. ಇವುಗಳಲ್ಲಿ ಮೊದಲಿಗೆ ಆರಂಭದಲ್ಲಿ ಅವರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾರೆ. ಅವರು ಆ ಪ್ರಸ್ತಾವನೆಯಲ್ಲಿ ಆಗ ಇದ್ದಂತಹ ವಿದ್ವಾಂಸರು ಯಾರ್ಯಾರು, ಅವರ ಅಭಿಪ್ರಾಯಗಳೇನು, ಇವೆಲ್ಲವನ್ನು ಹೇಳಿ ಹೇಗೆ ಅಭಿಪ್ರಾಯಗಳು ಬದಲಾಗ್ತಾ ಹೋಗುತ್ತವೆ ಕಾಲದಿಂದ ಕಾಲಕ್ಕೆ ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯ. ಮತ್ತು ಇದರೊಳಗೆ ಪ್ರಾಚೀನ ಭಾರತ, ಪ್ರಾಚೀನ ಲಿಪಿ, ಪ್ರಾಚೀನ ಭಾರತ ಸಾಮಾನ್ಯ ಸ್ವರೂಪ, ಶಾಲಿವಾಹನ ಶಕದ ಬಗ್ಗೆ, ಮತ್ತು ಕಾಲಾನುಕ್ರಮಣಿಕೆಯ ಬಗ್ಗೆ, ಶಾಸನಶಾಸ್ತ್ರದ ಬಗ್ಗೆ, ಜೈನ ಬಗ್ಗೆ, ಮತ್ತು ವಿಗ್ರಹ ಸ್ವರೂಪದ ಬಗ್ಗೆ, ಇವುಗಳ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಅದು ಎರಡನೇದು ಅದೇ ಶ್ರೀಕಂಠ ಯಾನ ಅಂತ ಹೇಳಿ ಹೆಸರಿಟ್ಟಿರೋದು. ಶ್ರೀಕಂಠ ಯಾನ ಇದರಲ್ಲೂ ಬಯೋಗ್ರಫಿಕಲ್ ಸ್ಕೆಚ್ ಇದೆ. ಇದರಲ್ಲಿ ಕರ್ನಾಟಕದ ಇತಿಹಾಸ, ಸಾಹಿತ್ಯ, ಮತಧರ್ಮ, ತತ್ವಶಾಸ್ತ್ರ, ರಾಜಕೀಯ, ಸಂಸ್ಕೃತಿ ಇತ್ಯಾದಿಗಳೆಲ್ಲವೂ ಕೂಡ ಇದೆ. ಜೊತೆಗೆ ಅವರು ಯಾವ ಪುಸ್ತಕಗಳಿಗೆ ಮುನ್ನುಡಿಯನ್ನು ಬರೆದಿದ್ದರು, ಮತ್ತು ಪೀಠಿಕೆಗಳನ್ನು ಬರೆದಿದ್ದರು, ಯಾವ ಪುಸ್ತಕಗಳಿಗೆ ವಿಮರ್ಶೆಗಳನ್ನು ಬರೆದಿದ್ದರು, ಎಲ್ಲವೂ ಸೇರಿದ ಹಾಗೆ ಶ್ರೀಕಂಠ ಯಾನ 1 ಮತ್ತು 2 ಲಭ್ಯ ಇದೆ. ಇವುಗಳನ್ನ ಮಿಥಿಕ್ ಸೊಸೈಟಿಯೇ ಪ್ರಕಟ ಮಾಡಿದೆ. ಮಿಥಿಕ್ ಸೊಸೈಟಿಯೇ ಪ್ರಕಟ ಮಾಡಿದ್ದು ಇದು. ಮತ್ತು ಇದೆಲ್ಲ ಆದಮೇಲೆ ಇಷ್ಟೇನಾ ಅಂದರೆ ಇಲ್ಲ. ಇದಾದ ಮೇಲೆ ಅವರ ಶಿಷ್ಯರು ಸೇರಿಕೊಂಡು ಬಹಳ ಮುಖ್ಯವಾದ
ಒಂದು ಕೆಲಸವನ್ನು ಮಾಡಿದ್ರು. ಅದು ಶ್ರೀಕಂಠಿಕ ಅನ್ನುವ ಹೆಸರಿನಲ್ಲಿ ಅವರನ್ನು ಕುರಿತ ಒಂದು ಅಭಿನಂದನಾ ಗ್ರಂಥವನ್ನು ಹೊರತಂದರು. ಅಭಿನಂದನಾ ಗ್ರಂಥ 1973ರಲ್ಲಿ ಪ್ರಕಟ ಆದದ್ದು, ಶ್ರೀಕಂಠಿಕ ಅಂತ ಹೇಳಿ. ಆ ಶ್ರೀಕಂಠಿಕ ಒಂದು ಅಪರೂಪದ ಬಹಳ ಮುಖ್ಯವಾದ ಒಂದು ಅಭಿನಂದನಾ ಗ್ರಂಥ. ಆ ಕಾಲಕ್ಕೆ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದವರಲ್ಲಿ ಈಗ ಇರುವ ಬಿ ಶ್ರೀಕಾಲಿಯವರು ಕೂಡ ಇದ್ದಾರೆ. ಬಿ ಶ್ರೀಕಾಲಿ ಇವುಗಳೆಲ್ಲ ಸೇರಿಕೊಂಡು, ಆಗ ಇದು ದೇ ಜವರೇಗೌಡರು ಇವೆಲ್ಲರೂ ಸೇರಿಕೊಂಡು, ಈಗ ಅವ್ರ ಪೈಕಿ ವಿ ನರಸಿಂಹಮೂರ್ತಿಗಳಿದ್ದಾರೆ, ಟಿ ಬಿ ವೆಂಕಟಾಚಲ ಶಾಸ್ತ್ರಿಗಳಿದ್ದಾರೆ. ಈ ಕೆಲವರೆಲ್ಲ ಸೇರಿಕೊಂಡು ಈ ಶ್ರೀಕಂಠಿಕ ಅನ್ನುವ ಒಂದು ಅದ್ಭುತವಾದ ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಿದರು. ಈ ಅದ್ಭುತವಾದ ಅಭಿನಂದನಾ ಗ್ರಂಥದಲ್ಲಿ ಕೆಲವು ವಿಶೇಷವಾದ ಲೇಖನಗಳಿವೆ. ಶಾತವಾಹನರ ಬಗ್ಗೆ, ಶಾಸನದ ಬಗ್ಗೆ, ಗುಡ್ನಾಪುರದ ಶಾಸನ ಆಗ ಪ್ರಕಟ ಆಗಿದ್ದು, ಮತ್ತು ಕರ್ನಾಟಕದ ರಾಜಪ್ರಭುತ್ವಗಳ ಬಗ್ಗೆ, ಇವೆಲ್ಲವೂ ಕೂಡ ತುಂಬ ಒಳ್ಳೆಯ ಲೇಖನಗಳು. ಇವುಗಳನ್ನೆಲ್ಲ ಅಂದರೆ ಆ ವಿದ್ವತ್ತಿಗೆ ತಕ್ಕ ಹಾಗೆ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳ ವಿದ್ವತ್ತಿಗೆ ತಕ್ಕ ಹಾಗೆ ಇದ್ದಂತಹ ಅದ್ಭುತವಾದ ಲೇಖನಗಳು. ಈ ಅದ್ಭುತವಾದ ಲೇಖನಗಳೆಲ್ಲ ಸೇರಿ ಬೇರೆ ಬೇರೆ ವಿದ್ವಾಂಸರು ಬರೆದಿದ್ದು ಸೇರಿ ಶ್ರೀಕಂಠಿಕವನ್ನು ಪ್ರಕಟ ಮಾಡಿದ್ದಾರೆ. ಇದು ಮತ್ತೆ ಮತ್ತೆ ಮರುಮುದ್ರಣ ಆದರೂ ಆಶ್ಚರ್ಯ ಏನಿಲ್ಲ, ಯಾಕೆಂದರೆ ಅಷ್ಟು ಅಮೂಲ್ಯವಾದ ಲೇಖನಗಳು ಅಲ್ಲಿ ಇವೆ. ಇದು ಶ್ರೀಕಂಠ ಶಾಸ್ತ್ರಿಗಳ ಇದು ನಾನು ಆಗಲೇ ಹೇಳಿದೆ, ಅವರು ನೋಟ್ಸ್ಗಳಿದೆಯಲ್ಲ, ಇವು ಸುಮಾರು 4-5 ಫೈಲ್ಗಳಲ್ಲಿ ಶೇಖರಿಸಿದ್ದಾರೆ. ಅವುಗಳು ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ, ಇದು ಏನಪ್ಪ ಇಷ್ಟರ ಮಟ್ಟಿಗೆ ಶೇಖರಣೆ ಆಗಿದೆ, ಇಷ್ಟರ ಮಟ್ಟಿಗೆ ಆ ಲೇಖನಗಳನ್ನ ಅವರು ಬರೆದಿಟ್ಕೊಂಡಿದ್ದಾರಲ್ಲ, ಇದು ತುಂಬ ವಿಶೇಷ ಅಂತ ಅನಿಸುತ್ತೆ. ಮತ್ತು ಅವರ ಬರವಣಿಗೆ ಲೇಖನಿ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಇತ್ತು ಅಂದರೆ, ಅವರ ಕೈ ಬರಹ ಎಷ್ಟು ಅಚ್ಚುಕಟ್ಟಾಗಿತ್ತು, ಎಷ್ಟು ಚೆನ್ನಾಗಿತ್ತು ಅಂದರೆ ನಮಗೆ ಒಂದೊಂದ್ಸಲಿ ಅನಿಸುತ್ತೆ, ಯಾಕಪ್ಪ ನಮಗೆ ಆಗು ಇಂಥ ಬರವಣಿಗೆ ಸಿದ್ಧಿಸ್ಲಿವಲ್ಲ ಅಂತ ಅನಿಸುತ್ತೆ. ಅಷ್ಟು ಒಳ್ಳೆಯ ಬರವಣಿಗೆ ನೋಡಿ. ಗುರುಗುಣ ಸ್ತೋತ್ರ ಅನ್ನುವ ಕೃತಿಯನ್ನು ಇವರು ಕೈಬರಹದಲ್ಲಿ ಸಿದ್ಧ ಮಾಡಿಕೊಂಡಿರೋದು. ಮತ್ತು ಕಾಮನ ಕಥಾ ಆಫ್ ಕಲ್ಯಾಣ ಕೀರ್ತಿ, ಇಂಥ ಇದೆಲ್ಲ ಬಹಳ ಮುಖ್ಯವಾದ ಲೇಖನಗಳು. ಇವುಗಳನ್ನೆಲ್ಲ ಆ ಫೈಲ್ಗಳಲ್ಲಿರೋದನ್ನು, ಕಡತಗಳಲ್ಲಿರೋದನ್ನು ಬಳಸ್ಕೊಂಡು ಯಾರಾದರೂ ಕಳೆದು ಹೋಗಿದೆಯಲ್ಲ, ಈಗ ಕಳೆದು ಹೋಗಿರೋದ್ರ ಬಗ್ಗೆ ಯಾರೋ ಹೇಳ್ತಾರೆ, ಇಂಥವ್ರ ಹತ್ರ ಇರ್ಬೋದು, ಇಂಥ ಕಡೆ ಇರ್ಬೋದು ಅಂಥೇಳಿ ಹುಡುಕುವ ಪ್ರಯತ್ನ ಆಗುತ್ತೆ. ಆ ನಿಟ್ಟಿನಲ್ಲಿ ನಾಗನಾಥ್ ಅವರಂತೂ ತುಂಬ ಪ್ರಯತ್ನ ಪಟ್ಟಿದ್ದಾರೆ, ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಬಹುತೇಕ ಅವರಿಗೆ ನಿರಾಶೆ ಎಲ್ಲ ಕಡೆ ಕಾದಿರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಬಹಳ ವರ್ಷಗಳ ಹಿಂದಿನ ಮಾತು, ಕೈ ತಪ್ಪಿ ಹೋಗಿರುವಂಥದ್ದು. ಕೈ ತಪ್ಪಿ ಹೋಗಿರೋದನ್ನು ಹುಡುಕೋದು ಭಾಳ ಕಷ್ಟ ಇದೆ. ಅಂಥದ್ರಲ್ಲೂ ಹುಡುಕುವ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಇದೆ, ಆಗಬೇಕು. ಮತ್ತು ಅವರ ಆ 2 ಸೋರ್ಸ್ ಆಫ್ ಕರ್ನಾಟಕ ಹಿಸ್ಟ್ರಿಯ 2 ಮತ್ತು 3ನೆಯ ಸಂಪುಟಗಳು ಸಿಕ್ಬಿಟ್ರೆ, ಅದರ ಹಸ್ತಪ್ರತಿ ಸಿಕ್ಕಿದ್ರೆ ಅವುಗಳನ್ನ ಮತ್ತೆ ಪ್ರಕಟಿಸೋದ್ರಿಂದ ತುಂಬ ಅನುಕೂಲಗಳಾಗುತ್ತೆ. ನಮ್ಮ ಇತಿಹಾಸವನ್ನು ಮರುರಚನೆ ಮಾಡೋದಕ್ಕೆ, ಮರುರಚನೆ ಮಾಡಬೇಕಾಗುತ್ತೆ. ಇತಿಹಾಸದ ಮರುರಚನೆ ಆಗ್ತಾನೆ ಇರಬೇಕಾಗತ್ತೆ, ಹೊಸ ಹೊಸ ವಿಷಯಗಳು ಸೇರಿಕೊಳ್ತಿರುತ್ತೆ. ಅದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಂಥ ಕೆಲಸಗಳು ಆಗ್ತಾ ಇರಬೇಕು ನಿರಂತರವಾಗಿ. ಆಗ ಅಂತಹ ವಿದ್ವಾಂಸರಿಗೆ ನಾವು ಗೌರವವನ್ನು ಸಲ್ಲಿಸಿದಾಗತ್ತೆ. ಅಂತಹ ವಿದ್ವಾಂಸರಿಗೆ ಗೌರವವನ್ನು ಸಲ್ಲಿಸೋದು ಅಂದರೆ ಹಾಗೆ. ಆ ಕೆಲಸವನ್ನು ನಾನು ವಿಶೇಷವಾಗಿ ನಮ್ಮ ತಾಲೂಕಿನವರು, ನನ್ನ ಹಳೆಯ ತಾಲೂಕಿನ ಅಲ್ಲಿಯವರು ಮತ್ತು ನನ್ನ ಹೋಬಳಿಯವರು ಅನ್ನೋ ಕಾರಣದಿಂದ ತುಂಬ ಅಭಿಮಾನ ಇದೆ. ಆದರೆ ಈ ಅಭಿಮಾನ ಎಲ್ಲರಿಗೂ ಇದೆ.
ಎಲ್ಲರಿಗೂ ಇದೆ. ಮತ್ತು ಅವರ ಬಗ್ಗೆ ಅವರ ಶಿಷ್ಯರು ಮಾತಾಡ್ಕೊಳ್ಳೋದನ್ನು ಕೇಳಿದ್ದೀನಿ ನಾನು. ಅವರ ವಿದ್ವತ್ತಿನ ಬಗ್ಗೆ ಚಕಾರ ಎತ್ತೋದಿಲ್ಲ. ಅಷ್ಟು ಅದ್ಭುತವಾದ ವಿದ್ವತ್ತು, ಅಷ್ಟು ತಿಳುವಳಿಕೆ, ಮತ್ತು ಎಲ್ಲವನ್ನ ಸಮಾಧಾನ ಚಿತ್ತದಿಂದ ಕೇಳೋದು. ಆತುರದ ಅಭಿಪ್ರಾಯಗಳನ್ನ ಯಾವತ್ತೂ ವ್ಯಕ್ತಪಡಿಸ್ತವರಲ್ಲ ಅಂತ ಅನ್ಸುತ್ತೆ. ಅಂತಹ ಒಬ್ಬ ವಿದ್ವಾಂಸರು ನಮಗಿಂತ ಹಿರಿಯರು, ನಮಗಿಂತ ಹಿಂದಿನ ಕಾಲದಲ್ಲಿ ಇದ್ದರು. ನಮ್ಮ ಗುರುಗಳಿಗೆ ಗುರುಗಳವರು. ಇದನ್ನೆಲ್ಲ ನೆನಪು ಮಾಡಿಕೊಂಡಾಗ ಅಂತಹ ಪರಂಪರೆಯಲ್ಲಿ ನಾವು ಬಂದಿದ್ದೀವಲ್ಲ, ಇದು ನಮ್ಮ ಸೌಭಾಗ್ಯ ಅಂತ ಅನಿಸುತ್ತೆ. ಸೊ ನನ್ನ ಗೌರವ ನಮನಗಳನ್ನ ಅವರಿಗೆ ಸಲ್ಲಿಸ್ತಾ, ಬಹುತೇಕ ತುಂಬ ವೇಳೆ ಮೀರ್ತು ಅಂತ ಅನಿಸುತ್ತೆ. ಆರಂಭದಲ್ಲಿ ಸ್ವಲ್ಪ ತೊಂದರೆ ಆಯಿತು, ವೇಳೆ ಮೀರ್ತು ಅನಿಸುತ್ತೆ. ದಯವಿಟ್ಟು ವೇಳೆ ಯಾರಿಗಾದ್ರೂ ಬೇಸರ ಆಗಿದ್ರೆ ಕ್ಷಮಿಸಿ. ಇದು ತಾಂತ್ರಿಕ ವಿಚಾರಗಳು, ಏನು ಮಾಡೋಕ್ಕಾಗೋದಿಲ್ಲ. ಮತ್ತು ನನ್ನ ಮಾತಿನಿಂದ ಏನಾದರೂ ಒಂದಿಷ್ಟು ಹೊಸ ವಿಷಯಗಳು ನಿಮಗೆ ಸಿಕ್ಕಿದ್ರೆ, ಶ್ರೀಕಂಠ ಶಾಸ್ತ್ರಿಗಳ ಬಗ್ಗೆ ಒಂದಿಷ್ಟು ವಿಷಯಗಳು ತಿಳಿದಿದ್ದರೆ, ಅವರ ಕೆಲಸಗಳನ್ನ ನೀವು ಕೂಡ ಮುಂದುವರಿಸಿ. ಯಾರಿಗೂ ಏನು ಇದು ಮಾಡಬೇಕಾಗಿಲ್ಲ. ಯಾಕಂದರೆ ಇಂತಹ ಕೆಲಸಗಳನ್ನ ನಡೆಸ್ಕೊಂಡು ಹೋಗ್ಬೇಕಷ್ಟೇನೆ. ಕೈಗೆ ಸಿಕ್ಕಿದ್ದನ್ನು, ಇದು ಶ್ರೀಕಂಠ ಶಾಸ್ತ್ರಿಗಳು ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು, ಈ ಪುರಂದರದಾಸರ ಬಗ್ಗೆ ಇಂಥ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಸೊ ಹಾಗೆ ಅದು ಮುಂದುವರಿತಾ ಇದ್ದರೆ ತುಂಬ ಒಳ್ಳೆಯ ಕೆಲಸಗಳಾಗುತ್ತೆ. ಅವರು ಅಂಥ ಹಿರಿಯರು ಹಚ್ಚಿಕೊಟ್ಟಿದ್ದಾರಲ್ಲ ಟಾರ್ಚರು, ಅದು ಆ ಟಾರ್ಚ್ ಯಾವತ್ತೂ ನಂದೋದಿಲ್ಲ, ಯಾವತ್ತೂ ನಂದಬಾರದು. ನಂದರ ಹಾಗೆ ಅದನ್ನು ಹಿಡ್ಕೊಂಡು ನಾವು ಮುಂದುವರಿಬೇಕು. ಹೊಸ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗಬೇಕು. ತಿಳ್ಕೊಂಡಾಗ ಮಾತ್ರ ನಾವು ನಮ್ಮ ಜ್ಞಾನವನ್ನು ಮತ್ತಷ್ಟು ವಿಸ್ತರಿಸ್ಕೊಳ್ಳೋದಕ್ಕೆ, ಬೇರೆಯವ್ರಿಗೂ ಅವಕಾಶ ಮಾಡಿಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಮಾತುಗಳ ಜೊತೆಯಲ್ಲಿ ನನಗೆ ಈ ಅವಕಾಶವನ್ನು ಕೊಟ್ಟ, ನಾನು ಹೇಳಿದೆ ಸ್ವಲ್ಪ ಅದೊಂಥರ ನಾಟಕೀಯ ಅನಿಸ್ಬಿಡುತ್ತೆ, ಕೃತಕ ಅನಿಸುತ್ತೆ. ಎಲ್ಲ ನನ್ನ ಗೆಳೆಯರೇ, ಆ ಎಲ್ಲ ಗೆಳೆಯರಿಗೆ ಧನ್ಯವಾದಗಳನ್ನ ಹೇಳ್ತಾ, ಯಾಕಂದರೆ ಇದು ನಾನು 3ನೇ ಬಾರಿ ಮಾತಾಡ್ತಿರೋದು. 3ನೇ ಬಾರಿ. ಮೊದಲು ಲಕ್ಷ್ಮೀನಾರಾಯಣ ರಾಯರ ಬಗ್ಗೆ ಮಾತಾಡಿದ್ದೆ, ಅವರು ನೆಲಮಂಗಲದವರು. ಮತ್ತು ನಂತರ ನನ್ನ ಗುರುಗಳಾದ ಗೋಪಾಲ್ ಅವರ ಬಗ್ಗೆ ಮಾತಾಡಿದ್ದೆ. ಈಗ ಶ್ರೀಕಂಠ ಶಾಸ್ತ್ರಿಗಳ ಬಗ್ಗೆ, ನಮಗೆ ಸಮೀಪದ ಸೊಂಡೆಕೊಪ್ಪದವರು, ಅವರ ಬಗ್ಗೆ ಮಾತಾಡಿ ನನ್ನ ಸ್ವಲ್ಪ ಇದನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಸೊ ಇಂಥ ಅವಕಾಶ ಕಲ್ಪಿಸಿದ ಇತಿಹಾಸ ಅಕಾಡೆಮಿಯ ಗೆಳೆಯರಿಗೆ ಮತ್ತು ಕೇಳಿದ ನಿಮಗೆ, ನಾನು ಆಗಲೇ ಅಂದ್ಕೊಂಡೆ ನೋಡುಗರು ಅಂತ ಹೇಳಿದೆ. ನಾನು ನೋಡುಗರೆಲ್ಲ ಕೇಳುಗರಾಗಿರಬೇಕಾಗಿಲ್ಲ, ಕೇಳುಗರೆಲ್ಲ ನೋಡುಗರು ಆಗಬೇಕಾಗಿರಲಿಲ್ಲ. ಸೊ ನಾನು ಮೊದಲಿಗೆ ನೋಡುಗರೆ ಅಂತಲೇ ಹೇಳಿದೆ, ಈಗ ಕೇಳುಗರೆ ಅಂತ ಹೇಳ್ತಿದ್ದೀನಿ. ಕೇಳುಗರೆ, ನಿಮಗೆಲ್ಲ ನನ್ನ ಧನ್ಯವಾದಗಳು. ಅಕಸ್ಮಾತ್ ನನ್ನ ಮಾತುಗಳಿಂದ ನಿಮಗೇನಾದರೂ ಲಾಭ ಆಗಿದ್ದರೆ, ಒಳ್ಳೆಯ ವಿಷಯಗಳು ತಿಳಿಸಿದರೆ, ಅದಕ್ಕೆ ನಾನು ಧನ್ಯ ಅಂತ ಅಂದ್ಕೊಳ್ತೀನಿ. ನಮಸ್ಕಾರ. ಏನಾದರೂ ಪ್ರಶ್ನೆಗಳಿದ್ದರೆ ಬಹುತೇಕ ಕೇಳ್ತೀರಂತ ಅನ್ಸುತ್ತೆ. ಖಂಡಿತವಾಗಿಯೂ ಸರ್. ಕೇಳುಗರಿಗೆ ಬಹಳ ಒಳ್ಳೆಯ ಊಟವನ್ನೇ ಉಣ್ಬಡಿಸಿದ್ರಿ. ಸೊ ತಮ್ಗೆ ಬಹಳ ಬಹಳ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ಸಲ್ಲಿಸ್ತಾ, ಬಹುಶಃ ನೀವು ಆರಂಭದಲ್ಲಿ ಹೇಳಿದ್ರಿ ಗುರುಗಳ ಗುರು ಅಥವಾ ಮಹಾ ಆಚಾರ್ಯ ಅಂದ್ರೆ ತಪ್ಪಾಗ್ಲಾರ್ದು ಅಂತ. ಈ ಮಹಾ ಆಚಾರ್ಯರ ಬಗ್ಗೆ ಬಹಳಷ್ಟು, ಅಂದ್ರೆ ಶ್ರೀಕಂಠ ಶಾಸ್ತ್ರಿಗಳ ವೈವಿಧ್ಯಮಯ ಸಾಧನೆಗಳನ್ನ ವರ್ಣರಂಜಿತವಾಗಿ ನಮ್ಗೆ ಇಲ್ಲಿ ಕಟ್ಕೊಡುವಂತಹ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿದ್ದೀರಿ. ಈ ಒಂದು ಊಟವನ್ನ ನಾವು ಕೂಡ ಕೊಂಡು ಬಹಳಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾ, ಜೊತೆಗೆ ಈ ಉಪನ್ಯಾಸದ ಬಗ್ಗೆ ಸಾಕಷ್ಟು ಪ್ರಶಂಸೆಗಳ ಸುರಿಮಳೆಗಳೇ ಹರಿದು ಬರ್ತಿದೆ. ಅದಲ್ಲದೆ ಒಂದಷ್ಟು ಜನ ಶಿವಕುಮಾರ್ ಅವರು ಒಂದು ಮಾತು, ಪ್ರಶಂಸೆಗಳ ವಿಷಯವನ್ನು ಪ್ರಸ್ತಾಪ ಮಾಡಲೇಬೇಡಿ, ಪ್ರಶ್ನೆಗಳಿದ್ರೆ ಕೇಳಿ. ಹಾ ಸರ್, ಹಾಗೆ ಕೆಲವು ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಪದ್ಮಜ ದೇಸಾಯಿ ಮೇಡಮ್ ಅವರು, ಶ್ರೀಕಂಠ ಶಾಸ್ತ್ರಿ ಅವರು ಸಿಂಧು ಲಿಪಿಯ ರೂಪುರೇಷೆಗಳನ್ನು ಅಭ್ಯಾಸ ಮಾಡಿದ್ದರು, ಸಿಂಧು ಲಿಪಿಯ ಅಕ್ಷರಗಳನ್ನು ಗುರುತಿಸಿದ್ದಾರೆಯೇ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿದೆ ಸರ್. ಅವರು ಸಿಂಧು ಲಿಪಿಯ ಬಗ್ಗೆ ಅಭ್ಯಾಸ ಮಾಡಿದ್ರು, ಆದರೆ ಅವ್ರು ಒಂದು ಮಾತು ಹೇಳಿದ್ರು,
ಇದರ ಭಾಷೆ ಕೂಡ ಗೊತ್ತಿಲ್ಲ. ಆದ್ದರಿಂದ ಲಿಪಿಯ ಪರಿಚಯವೂ ಇಲ್ಲದೆ ಇರೋದ್ರಿಂದ ಆ ಲಿಪಿಗಳನ್ನ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಈಗ. ಅದರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳಾಗಬೇಕು ಅನ್ನುವ ಮಾತುಗಳನ್ನ ಹೇಳಿದರು. ಆದರೆ ಅಲ್ಲಿದ್ದ ಲಿಪಿಗಳ ಬಗ್ಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ರು ಅಷ್ಟೇ. ಹಾ ಸರ್. ಇನ್ನು ಎರಡನೇ ಪ್ರಶ್ನೆ, ನಿಧಿ ಕಟ್ಟಿಯವರು, ಶ್ರೀಕಂಠ ಶಾಸ್ತ್ರಿಯವರು ಮಾಧ್ವ ಸಂಸ್ಕೃತಿಯ ಬಗ್ಗೆ ಕೆಲಸ ಮಾಡಿದ್ದಾರೆಯೇ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅವ್ರು ಕೆಲಸ ಮಾಡ್ತಿದ್ದೆ ಮಾರ್ಗ ಸಂಸ್ಕೃತಿಯ ಬಗ್ಗೆ. ಮಾಧ್ವ ಸಂಸ್ಕೃತಿಯ ಬಗ್ಗೆ ಸರ್. ಮಾಧ್ವ ಸಂಸ್ಕೃತಿ ಇಲ್ಲ. ಮಾಧ್ವ ಸಂಸ್ಕೃತಿಯ ಬಗ್ಗೆ ಅವರು ಪುರಂದರದಾಸರ ಲೇಖನ ಒಂದು ಬಿಟ್ಟರೆ ಇನ್ನೆಲ್ಲೂ ಅದರ ಪ್ರಸ್ತಾಪ ಇಲ್ಲ. ಮತ್ತು ಭಾರತೀಯ ಸಂಸ್ಕೃತಿಯಲ್ಲೇ ಅದರ ಒಂದಿಷ್ಟು ಸುಳಿವುಗಳನ್ನ ಕೊಡ್ತಾರೆ ಅಷ್ಟೇನೆ ಮಧ್ವಾಚಾರ್ಯರ ಬಗ್ಗೆ. ಅಷ್ಟು ಬಿಟ್ಟು ಬೇರೆ ಮಾಧ್ವ ಇದರ ಬಗ್ಗೆ ಬೇರೆ ಇನ್ನೆಲ್ಲೂ ಅವರು ವಿಷಯಗಳನ್ನ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸರ್. ಹಂಗು ರಾಜೇಶ್ ಅವರು ಕೇಳಿದ್ದಾರೆ, ಶ್ರೀಕಂಠ ಶಾಸ್ತ್ರಿಗಳು ಸೇರಿದಂತೆ ನಮ್ಮ ಪ್ರಾರಂಭದ ಇತಿಹಾಸಕಾರರಲ್ಲಿ ಬಹುಶಿಸ್ತೀಯ ವಿಷಯಗಳ ಜ್ಞಾನ ಸಾಕಷ್ಟು ಇರುತ್ತಿತ್ತು. ಆದರೆ ಇಂದಿನ ವಿಶ್ವವಿದ್ಯಾಲಯದ ಇತಿಹಾಸಕಾರರಲ್ಲಿ ಬಹುಶಿಸ್ತೀಯ ವಿಷಯ ಜ್ಞಾನದ ಕೊರತೆ ಸಾಕಷ್ಟಿದೆ. ಈ ಕೊರತೆಗೆ ಕಾರಣಗಳೇನು, ತಾವು ಗುರುತಿಸಬಹುದಾ ಸರ್ ಅನ್ನೋದು ಅವರ ಪ್ರಶ್ನೆ ಆಗಿದೆ. ಇದು ಬಹುತೇಕ ಸುಲಭವಾಗಿ ಉತ್ತರಿಸಕ್ಕೆ ಸಾಧ್ಯ ಆಗದ ಪ್ರಶ್ನೆ ರಾಜೇಶ್. ಈ ಪ್ರಶ್ನೆಗೆ ಉತ್ತರ ಚರ್ಚೆ ಮಾಡಬೇಕು. ಇದು ಪರಸ್ಪರ ಕೂತು ಚರ್ಚೆ ಮಾಡಬೇಕಷ್ಟೇ ಹೊರತು ಬಹಿರಂಗವಾಗಿ ಚರ್ಚೆ ಮಾಡುವಂಥ ವಿಷಯಗಳಲ್ಲ. ಈಗ ನಮಗೆ ಗೊತ್ತಿರುತ್ತೆ, ನಮ್ಮ ಅನುಭವಕ್ಕೆ ಬರುತ್ತೆ. ಕೆಲವು ಕಡೆಗಳಲ್ಲಿ ಪ್ರಾಚೀನ ಕರ್ನಾಟಕದ ಇತಿಹಾಸ ಬಿಟ್ಟರೆ ಮಧ್ಯಕಾಲೀನ ಗೊತ್ತಿಲ್ಲ, ಆಧುನಿಕ ಗೊತ್ತಿಲ್ಲ ಅಂತ ಹೇಳಿ, ಮತ್ತು ಕೆಲವರು ಆಧುನಿಕ ಇತಿಹಾಸಕಾರರು ಅಲ್ಲಿಗೆ ಪ್ರಾಚೀನ ಗೊತ್ತಿಲ್ಲ ಇತ್ಯಾದಿ ಮಾತುಗಳು. ಆದರೆ ನನಗನ್ಸುತ್ತೆ ಇದು 1970ರವರೆಗೆ ಇದು ಎಷ್ಟು ಮಟ್ಟಿಗಿತ್ತಂದರೆ ಇತಿಹಾಸ ಅಂದರೆ ಸಮಗ್ರ ಅದು. ಅದರಲ್ಲಿ ಎಲ್ಲವನ್ನ ತಿಳ್ಕೊಂಡಿರಬೇಕು. ಅದರಲ್ಲಿ ಪ್ರಾಗಿತಿಹಾಸವೂ ಇರಬೇಕು, ಇತಿಹಾಸವೂ ಇರಬೇಕು, ಅದರಲ್ಲಿ ಮಧ್ಯಕಾಲೀನವೂ ಇರಬೇಕು, ಆಧುನಿಕವೂ ಇರಬೇಕು. ಕೇವಲ ಆಧುನಿಕವಷ್ಟೇ ಇತಿಹಾಸ ಅಂತ ಅನಿಸ್ಬಿಡೋದಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪಠ್ಯಕ್ರಮವೇ ಏನು ಅನ್ನೋದು ಅರ್ಥ ಆಗೋದಿಲ್ಲ. ಓಕೆ ಸರ್. ಮತ್ತೆ ಅವರೇ ಇನ್ನೊಂದು ಪ್ರಶ್ನೆಯನ್ನ ಕೊನೆಯದಾಗಿ ಕೇಳಿದ್ದಾರೆ. ಶ್ರೀಕಂಠ ಶಾಸ್ತ್ರಿಗಳ ಪೂರ್ವಿಕರಿಗೆ ಯಲಹಂಕ ನಾಡಪ್ರಭು ಕೆಂಪೇಗೌಡನು ಭೂದಾನ ನೀಡಿದ ಬಗ್ಗೆ ತಾಮ್ರಶಾಸನದ ಉಲ್ಲೇಖವನ್ನು SR ರಾಮಸ್ವಾಮಿಯವರು ಒಂದು ಕಡೆ ಉಲ್ಲೇಖಿಸಿದ್ದಾರೆ. ಆ ತಾಮ್ರಶಾಸನದ ಮಾಹಿತಿ ತಮಗೆ ತಿಳಿದಿದ್ದರೆ ದಯವಿಟ್ಟು ತಿಳಿಸಿಕೊಡಿ ಸರ್ ಅಂತ. ಅದ್ರ ಬಗ್ಗೆ ಪ್ರಸ್ತಾಪ ಆಗಿರೋದು ಗೊತ್ತು ನನಗೆ. ಆದರೆ ಪಾಣ್ಯಂ ವಂಶದವರಿಗೆ ಕೊಟ್ಟಿರೋದನ್ನ ನಾನೇ ಓದಿದ್ದೀನಿ. ಮಾಗಡಿಯಲ್ಲಿ ಪಾಣ್ಯಂ ವಂಶದವರಿದ್ದಾರೆ, ಅವ್ರಿಗೆ ಕೊಟ್ಟಿರೋದನ್ನು ನಾನೇ ಓದಿದ್ದೀನಿ. ಆದರೆ ಇವರ ಬಗ್ಗೆ ಕೊಟ್ಟಿರೋದು ಗೊತ್ತು ನನಗೆ. ಆದರೆ ಆ ಶಾಸನ ನನಗೆ ಸಿಕ್ಕಿಲ್ಲ, ಲಭ್ಯ ಇಲ್ಲ ಇಲ್ಲಿವರೆಗೆ. ಮತ್ತು ಹುಡುಕೋ ಪ್ರಯತ್ನ ಮಾಡ್ತೀನಿ. ರಾಮಸ್ವಾಮಿ ಅವ್ರನ್ನೇ ಕೇಳಿ ಅದು ಎಲ್ಲಿ ಸಿಗಬಹುದು ಅಂತ ಹೇಳಿ ತಿಳ್ಕೊಂಡು ಅಭ್ಯಾಸವನ್ನು ಮಾಡ್ತೀನಿ ನಾನು. ಹಾ ಸರ್, ಇಷ್ಟು ಪ್ರಶ್ನೆಗಳು ಬಂದಿವೆ. ಇಷ್ಟೊತ್ತು ನಿಜವಾಗಿಯೂ ಒಂದು ಬಹಳ ದೊಡ್ಡ ಶಿಷ್ಯ ಪರಂಪರೆಯನ್ನ ಕಟ್ಕೊಟ್ಟಂತಹ ನಮ್ಮ ಶ್ರೀಕಂಠ ಶಾಸ್ತ್ರಿಯವರನ್ನ ಕುರಿತಾಗಿ ಅತ್ಯುತ್ತಮವಾದಂತಹ ಉಪನ್ಯಾಸವನ್ನ ನೀಡಿದ್ದೀರಿ. ಹಾಗಾಗಿ ತಮಗೆ ಇತಿಹಾಸ ಅಕಾಡೆಮಿಯ ಪರವಾಗಿ ಮತ್ತು ನೋಡಿದಂತಹ ಎಲ್ಲ ವೀಕ್ಷಕರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಬಹಳ ದೊಡ್ಡ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾರೆ. ನಮಸ್ಕಾರ. ವೀಕ್ಷಕರೇ, ಮುಂದಿನ ಉಪನ್ಯಾಸ 58ನೇ ಉಪನ್ಯಾಸ ಸರಣಿಕೆಯನ್ನ ಕುರಿತಾಗಿ ಮುಂದಿನ ಉಪನ್ಯಾಸವನ್ನು ಡಾಕ್ಟರ್ ಚೆನ್ನಕ್ಕ ಪಾವಟೆ ಅವರನ್ನು ಕುರಿತು ಶಕುಂತಲಾ ಸಿಂಧೂರ ಅವರು ಉಪನ್ಯಾಸವನ್ನ ನಡೆಸಿಕೊಡಲಿದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ. ಧನ್ಯವಾದ.